ಶೇಮ್ ಸೇಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಟಿಪ್ಪು ಜಯಂತಿ ಮಾಡಬೇಡಿ ಅಂತ ರಾಜ್ಯದಾದ್ಯಂತ ವಿರೋಧಗಳಿದ್ದಾಗಲೂ ಕೂಡ ಈ ಸರ್ಕಾರ ಹಠಕ್ಕೆ ಬಿದ್ದು ಟಿಪ್ಪು ಜಯಂತಿ ಮಾಡುತ್ತೆ. ಟಿಪ್ಪು ಜಯಂತಿಯ ಸಂದರ್ಭದಲ್ಲಿ ಮೆರವಣಿಗೆ ಮಾಡೋ ಹಾಗಿಲ್ಲ, ಘೋಷಣೆ ಕೂಗೋ ಹಾಗಿಲ್ಲ, ಕೆಲವು ಕಡೆ ಅಂತೂ ನಿಷೇಧಾಜ್ಞೆಗಳನ್ನು ಜಾರಿ ಮಾಡುತ್ತೆ. ಫೈನ್ ಮಾಡ್ಕೊಂಡು ಹೋಗಿ, ಪರವಾಗಿಲ್ಲ, ಅಷ್ಟು ಹಠ ಇದ್ದರೆ ನೀವು ಟಿಪ್ಪು ಜಯಂತಿ ಮಾಡಿ, ಆದರೆ ಮಾಡೋದನ್ನಾದರೂ ಸರಿಯಾಗಿ ಮಾಡ್ರಿ ಅಂದರೆ ಅದು ಕೂಡ ಆಗ್ತಾ ಇಲ್ಲ. ಟಿಪ್ಪು ಜಯಂತಿಯ ಸಂದರ್ಭದಲ್ಲಿ ಕಾರ್ಯಕ್ರಮ ನಡೀತಾ ಇರುವಾಗ ನಮ್ಮ ಮಾನ್ಯ ಸಚಿವರು ವೇದಿಕೆಯ ಮೇಲೆ ಕೂತ್ಕೊಂಡು ಅಶ್ಲೀಲ ಚಿತ್ರಗಳನ್ನು ನೋಡ್ತಾರೆ. ಇದು ತಾವು ಕೊಡ್ತಿರುವ ಹಾಗೆ, ತಾವು ಅಂದ್ಕೊಂಡಿರೋ ಹಾಗೆ ಟಿಪ್ಪುಗೆ ಕೊಡ್ತಾ ಇರುವಂತಹ ಗೌರವನ. ಟಿಪ್ಪು ಜಯಂತಿ ಇವತ್ತು ಸಾರ್ಥಕ ಆಯಿತು. ಆತ ಮೈಸೂರು ಹುಲಿ ಹೌದೋ ಅಲ್ವೋ ಅದು ಡಿಬೇಟಬಲ್ ಮ್ಯಾಟರ್. ಆದರೆ ಈ ಮೈಸೂರು ಹುಲಿ ತನ್ವೀರ್ ಸೇಠ್ ಮಾಡಿದ್ದು ಏನು? ಯಾವ ಘನಂದಾರಿ ಕೆಲಸವನ್ನು ಮಾಡಿದ್ರು? ವೇದಿಕೆಯ ಮೇಲೆ ಕೂತ್ಕೊಂಡು ಅಶ್ಲೀಲ ಚಿತ್ರಗಳನ್ನು ನೋಡುವಂಥದ್ದು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಪೊಲೀಸ್ ಭದ್ರತೆಯಲ್ಲಿ ರಾಜ್ಯ ಸರ್ಕಾರದ ಖರ್ಚಿನಲ್ಲಿ ಕೂತ್ಕೊಂಡು ಅಶ್ಲೀಲ ಚಿತ್ರಗಳನ್ನು ವೀಕ್ಷಣೆ ಮಾಡಿದಂಥ ಏಕೈಕ ಘಟನೆ ಇದು ಅಂತ ಅನಿಸುತ್ತೆ. ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಗಣ್ಯರು ಇವತ್ತು ನಮ್ಮ ಜೊತೆಗಿದ್ದಾರೆ. ಮೊಟ್ಟ ಮೊದಲನೇದಾಗಿ ತೇಜಸ್ವಿನಿ ರಮೇಶ್, BJP ನಾಯಕಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು ಅಖಿಲ ವಕೀಲರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. BB ನಿಂಗಯ್ಯ, JDS ಶಾಸಕರು, ಅವರು ಕೂಡ ನಮ್ಮ ಜೊತೆಗಿದ್ದಾರೆ ನೇರ ಸಂಪರ್ಕದಲ್ಲಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ. ಈ ವಿಷಯದಲ್ಲಿ ಕಾಂಗ್ರೆಸ್ನ ಪ್ರತಿಕ್ರಿಯೆ ಪಡಿಬೇಕು ಅಂತ ಹಲವು ಪ್ರಯತ್ನಗಳನ್ನು ನಾವು ಮಾಡಿದ್ವಿ. ಯಾವ ಕಾಂಗ್ರೆಸ್ ಮುಖಂಡನನ್ನು ಸಂಪರ್ಕಿಸಿದ್ರೂ ಕೂಡ ಅವರು ಹೇಳುವಂಥ ಮಾತು, ಇದ್ರ ಬಗ್ಗೆ ನಾವು ಏನಂತ ಮಾತಾಡೋಣ, ಇದ್ರ ಬಗ್ಗೆ ಹೇಗೆ ಪ್ರತಿಕ್ರಿಯೆ ಕೊಡೋಣ, ಹೇಗೆ ಜಸ್ಟಿಫಿಕೇಷನ್ ಕೊಡೋಣ ಅಂತ ಕೇಳ್ತಾರೆ. ಆ ಕಾರಣಕ್ಕಾಗಿ ಇವತ್ತಿನ ನಮ್ಮ ಡಿಬೇಟ್ನಲ್ಲಿ ಖಾಲಿ ಚೇರನ್ನು ಇಟ್ಟಿದ್ದೀವಿ. ಅದು ಕಾಂಗ್ರೆಸ್ ಮುಖಂಡರಿಗಾಗಿ, ಕಾಂಗ್ರೆಸ್ನ ಪ್ರತಿಕ್ರಿಯೆಯನ್ನು ಪಡೆಯೋದಕ್ಕಾಗಿ ಬರಬೇಕಾಗಿದ್ದಂಥ ವ್ಯಕ್ತಿಯ ಚೇರು. ಅಲ್ಲಿ ಖಾಲಿ ಚೇರನ್ನು ಇಟ್ಟಿದ್ದೀವಿ. ಖಾಲಿ ಚೇರನ್ನು ಇಟ್ಕೊಂಡೇ ಇವತ್ತು ನಾವು ಈ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ನಿಮಗೆ ಗೊತ್ತಿರಲಿ, ಈ ವಿಷಯದ ಬಗ್ಗೆ ಕಾಂಗ್ರೆಸ್ ಪ್ರತಿಕ್ರಿಯೆ ಕೊಡೋದಕ್ಕೆ ತಯಾರಿಲ್ಲ, ಡಿಬೇಟಿಗೆ ಬಂದು ಕೂತ್ಕೊಳ್ಳೋದಕ್ಕೆ ತಯಾರಿಲ್ಲ, ಹಾರಿಕೆಯ ಉತ್ತರಗಳನ್ನು ಕೊಡ್ತಾರೆ. ನಾವು ನೇರವಾಗಿ ಸಂಪರ್ಕಿಸಿದ ಹಲವು ಮುಖಂಡರು ಇದ್ರ ಬಗ್ಗೆ ನಾವು ಏನಂತ ಪ್ರತಿಕ್ರಿಯೆ ಕೊಡೋಣ, ಇದನ್ನು ಹೇಗೆ ಸಮರ್ಥನೆ ಮಾಡಿಕೊಳ್ಳೋಣ ಅನ್ನುವ ಪ್ರಶ್ನೆಯನ್ನು ನಮಗೆ ಕೇಳಿದ್ದಕ್ಕಾಗಿ ಖಾಲಿ ಚೇರನ್ನು ಇಟ್ಟು ಇವತ್ತಿನ ಡಿಬೇಟನ್ನು ನಡೆಸ್ತಾ ಇದ್ದೀವಿ. ತೇಜಸ್ವಿನಿ ಶ್ರೀರಮೇಶ್ ಅವರ ಪ್ರತಿಕ್ರಿಯೆಯನ್ನು ಪಡಿತೀನಿ. ಮೇಡಮ್, ವಾಟ್ ಈಸ್ ಯುವರ್ ರಿಯಾಕ್ಷನ್ ಆನ್ ದಿಸ್? ಅಜಿತ್, ಮೊದಲಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಪ್ರತಿರೋಧ ಬಂದಾಗ್ಯೂ ಕೂಡ ನಾನು ಟಿಪ್ಪು ಜಯಂತಿಯನ್ನು ಮಾಡೇ ಮಾಡ್ತೇನೆ ಅಂತ ಹೇಳಿದರು. ನಾವು ಅಂದ್ಕೊಂಡ್ವಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಕ್ಷವೊಂದಕ್ಕೆ ಅಥವಾ ಸಾರ್ವಜನಿಕರಿಗೆ ಇರ್ತಕ್ಕಂಥ ಒಂದು ಹಕ್ಕು ಅಂತ ಹೇಳಿದರೆ ಏನು ಬಹುಜನ ಸಮಾಜಕ್ಕೆ ಮಾರಕ ಅಂತ ಅನಿಸುತ್ತೆ, ಅಥವಾ ನೋವನ್ನು ತರುತ್ತೆ, ಸೌಹಾರ್ದತೆಯನ್ನು ಕೆಡಿಸುತ್ತೆ. 300-400 ವರ್ಷಗಳ ಹಿಂದೆ ಹೋದ ಘಟನೆಗಳನ್ನು ಯಾರೂ ನೆನಪು ಮಾಡ್ಕೊಂಡು ನಾವೇನು ಕೂತಿರಲಿಲ್ಲ. 70 ವರ್ಷ ಕಾಂಗ್ರೆಸ್ ಈ ದೇಶದಲ್ಲಿ ಸ್ವತಂತ್ರ ಬಂದ ಮೇಲೆ ಆಳ್ವಿಕೆ ಬಂತು. ಟಿಪ್ಪುವನ್ನು ಅವತ್ತೇನು ನೀವು ವೈಭವೀಕರಿಸಲಿಲ್ಲ, ನೆನಪು ಮಾಡ್ಕೊಳ್ಳಿಲ್ಲ. ಹೇಗೆ ಅಂಬೇಡ್ಕರನ್ನು ಮಾಡ್ಕೊಳ್ಳಿಲ್ಲ, ಹೇಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ರನ್ನು ಮಾಡ್ಕೊ ಹಾಗೆ ಇವತ್ತಿನ ನಮ್ಮ ಪ್ರಶ್ನೆ ಇರೋದು, ಮಾಡೋದು ಮಾಡ್ತೀರಿ, ಅದನ್ನಾರು ನೀಟಾಗಿ ಮಾಡಿ. ಅಲ್ಲ ಅಜಿತ್, ಇವರು ಟಿಪ್ಪುವನ್ನು ವೈಭವೀಕರಿಸಿ ಮಾಡಲಿಕ್ಕೆ ಹೋಗ್ತೇವೆ ಅಂತ ಹೇಳಿ ಇಡೀ ಜಗತ್ತಿಗೆ ನಮ್ಮ ವೈಭವವನ್ನು, ನಾಡಿನ ಪರಂಪರೆಯನ್ನು ಸಾರುವಂತಹ ದಸರಾ, ಅದರಲ್ಲೂ ಲಾಭ ನಷ್ಟ ಲೆಕ್ಕಾಚಾರನೂ ಮಾಡೋಣ. ಪ್ರವಾಸೋದ್ಯಮ ಇಲಾಖೆಗೆ ಎಷ್ಟೊಂದು ಲಾಭವನ್ನು ತರುವಂಥದ್ದು. ನೀವೆಷ್ಟು ಬಂಡವಾಳವನ್ನು ಇಟ್ರಿ? 10 ಕೋಟಿ. ಆಯಿತಾ? ಇವತ್ತು ತನ್ವೀರ್ ಸೇಠ್ ಅವರು, ನಿಮ್ಮ ಸಚಿವರು, ಅಲ್ಪಸಂಖ್ಯಾತ ಸಮಾಜಕ್ಕೆ ಸೇರಿದಂಥ ಒಬ್ಬ ಜನಪ್ರತಿನಿಧಿಗಳು, ಅವರು ಮೈಸೂರಿನವರೇ. ಸ್ವತಃ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಮೈಸೂರಿನ ಜಿಲ್ಲೆಯವರು. ಇವತ್ತು ನೀವು ಹಠಕ್ಕೆ ಬಿದ್ದು ಮಾಡಿದಂಥ ಟಿಪ್ಪು ಜಯಂತಿ ನಿಮ್ಮ ಶಿಕ್ಷಣ ಸಚಿವರಿಗೆ ನೈತಿಕತೆಯನ್ನ ಕೊಡುವಲ್ಲಿ ವಿಫಲವಾಗಿದೆ. ಬಹಳ ಬ್ಯೂಟಿಫುಲ್. ನಮ್ಮ ಶಿಕ್ಷಣ ಚಾನೆಲ್ನ ಆ ಕ್ಯಾಪ್ಷನ್ಸ್ ಇದೆಯಲ್ಲ, ವೆರಿ ಬ್ಯೂಟಿಫುಲ್. ಶಿಕ್ಷಣ ಸಚಿವರಲ್ಲ, ಶಿಕ್ಷಣ ಸಚಿವರು. ಈ ಶಿಕ್ಷಣ ಸಚಿವರಲ್ಲದ ಶಿಕ್ಷಣ ಸಚಿವರಿಗೆ ಶಿಕ್ಷೆಯಾಗಬೇಕು. ಸ್ವಯಂ ಪಶ್ಚಾತ್ತಾಪ ಕೂಡ ಇಲ್ಲ ಅವರಲ್ಲಿ. ಇವತ್ತು ನಾವು ನೋಡ್ತಾ ಇದ್ದೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಈ ರಾಜ್ಯದ ಮಕ್ಕಳ ಶಿಕ್ಷಣದ ಜವಾಬ್ದಾರಿಯನ್ನು ಯಾವ ಪುಣ್ಯಾತ್ಮನಿಗೆ ಕೊಟ್ಟಿದ್ದೀರಿ ನೀವು? ಯಾವ ಪುಣ್ಯಾತ್ಮ ಟಿಪ್ಪು ಜಯಂತಿಯ ವೇದಿಕೆಯ ಮೇಲೆ, ಸರ್ಕಾರಿ ಕಾರ್ಯಕ್ರಮದ ವೇದಿಕೆಯ ಮೇಲೆ ಕೂತ್ಕೊಂಡು ಅಶ್ಲೀಲ ಫೋಟೋಗಳನ್ನು ನೋಡ್ತಾರೋ ಆ ಮನುಷ್ಯ ಈ ರಾಜ್ಯದ ಮಕ್ಕಳು ಯಾವ ಶಿಕ್ಷಣ ಪಡಿಬೇಕು, ಯಾವ ರೀತಿಯ ಶಿಕ್ಷಣ ಪಡಿಬೇಕು, ಆ ಶಿಕ್ಷಣ ವ್ಯವಸ್ಥೆ ಹೇಗಿರಬೇಕು ಅನ್ನುವ ನಿರ್ಧಾರ ತೆಗೆದುಕೊಳ್ಳುವ ಪೊಸಿಷನ್ನಲ್ಲಿ ಕೂತ್ಕೊಂಡಿದ್ದಾರೆ. ಇದು ಒಂದು ವೇಳೆ ನೀವು ನಾಚಿಕೆಯಿಂದ ತಲೆ ತಗ್ಗಿಸದೇ ಇದ್ದರೆ ನಾವು ನಾಚಿಕೆಯಿಂದ ತಲೆ ತಗ್ಗಿಸ್ತಾ ಇದ್ದೀವಿ.
ಇಂಥ ವ್ಯಕ್ತಿಯೊಬ್ಬ ನಮ್ಮ ರಾಜ್ಯದ ಮಕ್ಕಳ ಭವಿಷ್ಯವನ್ನು ನಿರ್ಧರಿಸೋ ಪೊಸಿಷನ್ನಲ್ಲಿ ಕೂತ್ಕೊಂಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ. ಅಖಿಲ ಅವರೇ, ನಿಮ್ಮ ರಿಯಾಕ್ಷನ್ ಏನಿದಕ್ಕೆ? ನೋಡಿ, ಯಾವುದೇ ಒಂದು ವ್ಯಕ್ತಿ ಒಂದು ರೆಸ್ಪಾನ್ಸಿಬಲ್ ಸೀಟಲ್ಲಿ ಕೂತಾಗ ಅದಕ್ಕೆ ತಕ್ಕಂತೆ ನಡ್ಕೊಳ್ಬೇಕಾಗ್ತದೆ. ಅದು ಶಿಕ್ಷಣ ಸಚಿವರಾಗಿರಬಹುದು, ಮುಖ್ಯಮಂತ್ರಿಗಳಾಗಿರಬಹುದು, ಅಥವಾ ರಕ್ಷಣಾ ಸಚಿವರಾಗಿರ್ಬೋದು, ಯಾರೇ ಆಗಿರ್ಬೋದು. ಎಸ್ ನೇರವಾಗಿ ತನ್ವೀರ್ ಸೇಠ್ ಅವರ ಜೊತೆಗೆ ಮಾತಾಡ್ತಾ ಇದ್ದೀವಿ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ತನ್ವೀರ್ ಸೇಠ್ ಅವರೇ, ತಾವು ಒಬ್ಬ ಶಿಕ್ಷಣ ಸಚಿವರು, ತಮ್ಮ ನೈತಿಕತೆಯ ಮಟ್ಟ ಯಾವ ಹಂತಕ್ಕಿರಬೇಕು ಅನ್ನೋದ್ರ ಬಗ್ಗೆ ಈ ರಾಜ್ಯದ ಜನರಿಗೆ ಒಂದು ನಿರೀಕ್ಷೆ ಇರುತ್ತೆ. ಆ ನಿರೀಕ್ಷೆಯ ಮೇಲೆ ಚಪ್ಪಡಿ ಕಲ್ಲು ಎಳೆದ್ರಿ ತಾವು ಇವತ್ತು? ಇಲ್ಲ ನೋಡಿ, ನಾನು ಹೇಳುವಂತದ್ದು ಯಾವುದೇ ತನಿಖೆ ಆದ್ರೂ ನಾನು ಅದನ್ನ ಎದುರಿಸುವಂತದ್ದು. ಯಾವ್ದಕ್ಕೆ ತನಿಖೆ ಮಾಡಬೇಕು ಸರ್? ತಪ್ಪು ಅಂತ ಯಾಕೆ ಹೇಳ್ತೀರಾ? ಯಾವ್ದಕ್ಕೆ ತನಿಖೆ ಮಾಡಬೇಕು ಸರ್? ಹೇಳಿ. ನಾನು ಹೇಳುವಂತದ್ದು ಯಾವುದೋ ನಾನು ಇವತ್ತಿದ್ದಂತಹ ಏನು ಇವತ್ತು ಟಿಪ್ಪು ಜಯಂತಿಯ ಕಾರ್ಯಕ್ರಮಗಳಿತ್ತು, ರಾಜ್ಯದ ಉದ್ದಕ್ಕೂ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ನಾನು ಆಲೋಚನೆ ಮಾಡ್ಕೊಳ್ಳುವಂತ ಮಾತ್ರ ನಾನು ನೋಡ್ತಾ ಇದ್ದೆ. ಮಧ್ಯದಲ್ಲಿ ಒಂದು ಗ್ರೂಪ್ ನಲ್ಲಿ ಬಂದಂತ ಕೆಲವು ಚಿತ್ರಗಳಿದ್ರು ಕೂಡ ಅದು ಯಾವ ಸಂದರ್ಭ ನಾವು ಓಪನ್ ಮಾಡಿಲ್ಲ. ಅದು ಈಗ್ಲೂ ಓಪನ್ ಆಗದೆ ಇರುವಂತದ್ದು ನೀವೇ ನಿಮ್ಗೆ ಸ್ವತಃ ಕಾಣುತ್ತೆ. ಈಗ ಆ ಕ್ಷಣದಲ್ಲಿ ತಂದು ನಾನು ಮತ್ತೆ ಬೇರೆ ಮೆಸೇಜ್ ನೋಡ್ಬೇಕಾಗಿದ್ದಂತ ನೋಡಿ. ಶಿಕ್ಷಣ ಸಚಿವರೇ ಒಂದ್ ಮಾತು ಹೇಳ್ತೀರಿ, ಇದರಲ್ಲಿ ಆಗದೆ ಇರುವಂತ ತಪ್ಪು ಒಂದ್ ನಿಮಿಷ ಅವ್ರು ಮಾತಾಡ್ಬಿಡ್ಲಿ. ಒಂದ್ ನಿಮಿಷ ಮಾತಾಡ್ಬಿಡ್ಲಿ. ಎಸ್ ತನ್ವೀರ್ ಸೇಠ್ ಅವ್ರು ಹೇಳಿ. ಈಗ ನಾನು ಹೇಳ್ತಾ ಇರೋದು ಬಹಳ ನೇರವಾಗಿ ಹೇಳಿದ್ದೇನೆ. ಯಾವ ತಪ್ಪು ನಾನು ಮಾಡಿಲ್ಲ. ನನಗೆ ಇದ್ದಂಥದ್ದು ಖಾತ್ರಿ ಎಲ್ಲ ರಾಜ್ಯದ ಎಲ್ಲ ಕಡೆ ಸುಗಮವಾಗಿ ಎಲ್ಲ ಕಾರ್ಯಕ್ರಮ ನಡೀತಾ ಇದೆಯಲ್ಲ ಅಂತ ನೋಡ್ಬೇಕಾಗಿತ್ತು. ಬಂದಂತ ಎಲ್ಲಾ ಮೆಸೇಜ್ ನಾನ್ ಹಾಕಿರೋ ಮೆಸೇಜ್ ಅಥವಾ ನಾನು ತರಿಸಿರೋ ಮೆಸೇಜ್, ನಾನು ಡೌನ್ಲೋಡ್ ಮಾಡಿರೋ ಮೆಸೇಜ್ ಅಲ್ಲ. ಇದು ವಾಟ್ಸಪ್ ನಲ್ಲಿ ಬಂದಂತಹ ಕೆಲವು ವಿಚಾರಗಳು. ಅದು ನೇರವಾಗಿ ನನ್ನ ಮೊಬೈಲ್ ಬೇಕಾದ್ರೆ ನಿಮ್ಗೆ ತನಿಖೆಗೆ ಕೊಡ್ತೀನಿ. ಅದೇನಾಗಿದೆ ಮಾಡಿ. ಸರ್ ನಾನು ಹೇಳ್ತಾ ಇರುವಂತಹ ಮಾತಿಷ್ಟೇ. ಒಬ್ಬ ಶಿಕ್ಷಣ ಸಚಿವರಾಗಿ ಈ ರಾಜ್ಯದ ಮಕ್ಕಳು, ವಿದ್ಯಾರ್ಥಿಗಳು ಹೇಗಿರಬೇಕು ಅನ್ನೋದಕ್ಕೆ ತಾವು ಮಾರ್ಗದರ್ಶಿ ಆಗಿರಬೇಕು. ನಮ್ಮ ರಾಜ್ಯದ ಶಿಕ್ಷಣ ಸಚಿವರು ಅಶ್ಲೀಲ ಫೋಟೋಗಳನ್ನ, ವಿಡಿಯೋಗಳನ್ನ ಕಳಿಸುವಂತಹ ವಾಟ್ಸ್ಆಪ್ ಗ್ರೂಪ್ ನಲ್ಲಿದ್ದಾರೆ ಅನ್ನುವಂಥದ್ದು ಮಕ್ಕಳಿಗೆ ಎಂತ ಸಂದೇಶ ಕೊಡುತ್ತೆ ಅಂತ ತಾವು ಇದಕ್ಕೆ ಹೂವುಗಳನ್ನ ಇದು ಮಾಡಕ್ ಹೋಗ್ಬೇಡಿ. ವಾಟ್ಸಪ್ಗೆ ನಾನ್ ಕೇಳ್ಬಿಟ್ಟು ನನ್ಗಿಂತ ಗ್ರೂಪ್ ಹಾಕಿ ಅಂತ ಕೇಳೋದಲ್ಲ. ಯಾರು ಬೇಕಾದ್ರೂ ಸೇರ್ಸಕ್ ಸಾಧ್ಯ ಆಗುತ್ತೆ, ಯಾರು ಬೇಕಾದ್ರೂ ತೆಗೆಯುತ್ತೆ. ನನ್ಗೆ ಆ ಕ್ಷಣದಲ್ಲಿ ತಗ್ದಂತ ಸಂದರ್ಭದಲ್ಲಿ ಬಂದಂತದ್ದು ನಾನು ಬಹಳ ನೇರವಾಗಿ ಹೇಳಿದ್ದೀನಿ. ಅದನ್ನ ನೋಡುವಂಥದ್ದು ಅಲ್ಲ, ಅಥವಾ ನಾನು ನೋಡಿದ್ದೀನಿ ಅಂತನೂ ಅಲ್ಲ. ಬಹಳ ನೇರವಾಗಿ ನಾನು ಹೇಳಿದ್ದೇನೆ. ಇದಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ಬೇರೆ ರೀತಿಯಲ್ಲಿ ಅದು ಟ್ವಿಸ್ಟ್ ಕೊಡುವಂತ ಕೆಲಸ ಮಾಡೋದು ಬೇಡಿ. ತನ್ವೀರ್ ಸೇಠ್ ಅವರೇ, ನಿಮಗೆ ಹೋಲಿಸಿದ್ರೆ ನಾನು ತುಂಬ ಸಣ್ಣ ಮನುಷ್ಯ. ನನ್ನನ್ನು ವಾಟ್ಸಪ್ ಗ್ರೂಪ್ಗಳಲ್ಲಿ ಸೇರಿಸ್ಕೊಳ್ಳೋದಕ್ಕಿಂತ ಮುಂಚೆ ಯಾಂಥ ವಾಟ್ಸಪ್ ಗ್ರೂಪ್ ಅಂತ 1000 ಸಲ ಯೋಚನೆ ಮಾಡ್ತಾರೆ ಜನ. ನೋಡಿ, ಒಂದು ವಿಚಾರ ಹೇಳ್ತೀನಿ ಭರದ್ವಾಜರವರೇ. ನಾನ್ ಬೇಕಾದ್ರೆ ನಿಮ್ಮ ನಂಬರ್ಗೆ ನಾನು ಒಂದು ಗ್ರೂಪ್ ಮಾಡಿ ನಿಮ್ಗೆ ಸೇರಿಸ್ಕೊಳಕ್ ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋದು ನೀವು ನೋಡ್ಬೇಕು. ಇದನ್ನ ನಾನು ಇಲ್ಲಿ ಯಾವುದೇ ವಿಚಾರನ ನಾನು ತಳ್ಳಾಕಕ್ಕೆ ಅಥವಾ ನಾನು ಮುಚ್ಚಾಕೋವಂತ ಪ್ರಯತ್ನ ಮಾಡ್ತಾ ಇಲ್ಲ. ಬಹಳ ನೇರವಾಗಿ ನಡೆದಿರುವಂತ ದೃಶ್ಯಗಳನ್ನ ಪೂರ್ಣ ಪ್ರಮಾಣದಲ್ಲಿ ತರಿಸಿ ನೋಡ್ಕೊಂಡು ನಂತರ ನನ್ಗೆ ಏನ್ ಶಿಕ್ಷೆ ಕೊಟ್ಟರು ನಾನು ಸ್ವೀಕರಿಸ್ತೇನೆ. ಅಜಿತ್, ತೇಜಸ್ವಿನಿ ಶ್ರೀ ರಮೇಶ್ ಅವ್ರು ಮಾತಾಡೋದಕ್ಕೆ ಇಷ್ಟಪಡ್ತಾರೆ ತನ್ನ ಜೊತೆಗೆ. ಕೊಡಿ. ತನ್ವೀರ್, ಈಗ ಒಂದು ಆಗಿದೆ, ಅಚಾತುರ್ಯ ಆಗಿದೆ. ಅದನ್ನ ಈಗ ತನಿಖೆ, ಈಗ ತಾವೇಳ್ತಾ ಇದ್ದೀರಿ ಮಾಧ್ಯಮಗಳ ಬಗ್ಗೆ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೀರಿ. ನಾವು ವಿತಂಡವಾದ ಮಾಡೋದಕ್ಕಿಂತ ಆಗಿರುತ್ತೆ. ಮನುಷ್ಯರಾದ ಮೇಲೆ ತಪ್ಪುಗಳಾಗಲ್ಲ ಅಂತಲ್ಲ. ಕೇಳಿ, ನಾನು ಯಾರೇ ವಿಚಾರದಲ್ಲೂ ನಾನು ದೂರ್ತಾ ಇಲ್ಲ. ನಾನು ಹೇಳ್ತಾನಂತದ್ದು ಆಕಸ್ಮಿಕವಾಗಿ ಬಂದಂತದ್ದು ಯಾರಿಂದ ಬಂತು, ಏನ್ ಬಂತು, ಒಂದು ತನಿಖೆ ಆಗ್ಲಿ. ಜೊತೆಗೆ ನಾನು ಸೈಬರ್ ಕ್ರೈಮ್ ನಂದೊಂದು ಪ್ರಶ್ನೆ. ಈಗ ಕಾನೂನು ಒಂದ್ ನಿಮಿಷ, ಟಿಪ್ಪು ಜಯಂತಿ ಹೇಗಾಗ್ತಿದೆ ಇಲ್ಲ ಅಂತ ಹೇಳಿ ನೋಡ್ತಾ ಇದ್ದೆ ಅಂತ ಒಂದು ಸಮಜಾಯಿಷಿ ಕೊಟ್ರಿ. ಈಗ ಕಾನೂನು ಸುವ್ಯವಸ್ಥೆ ನೋಡ್ಲಿಕ್ಕೆ ಗೃಹ ಇಲಾಖೆ ಇದೆ, ಮತ್ತೆ ಮುಖ್ಯಮಂತ್ರಿಗಳಿಗೆ ಅಪ್ಡೇಟ್ ಮಾಡ್ತಾರೆ. ತನ್ವೀರ್ ಮೇಲೆ ಇರ್ಲಿಲ್ಲ ಅಂತ ಹೇಳೋದು ನನ್ನ ವಾದ. ಅಜಿತ್, ನೀವು ಒಪ್ಪದೇ ಇರಬಹುದು. ಆ ಒತ್ತಡ ಅವರಿಗಿರ್ಲಿಲ್ಲ, ಆ ಜವಾಬ್ದಾರಿ ಅವರಿಗಿರ್ಲಿಲ್ಲ. ನನ್ನ ತಗೋಬೇಕು. ಇವತ್ತು ಒಂದ್ ನಿಮಿಷ, ತನ್ವೀರ್ ಸೇಠ್ ಅವರ ತಪ್ಪಲ್ಲ. ಟಿಪ್ಪು ಜಯಂತಿಯ ಸಂದರ್ಭದಲ್ಲಿ ಯಾವುದಾದ್ರೂ ಗಲಾಟೆ ಆಗಿದೆಯಾ ಅಂತ ನೋಡುವಂತ ಸಚಿವರಾಗದೇ ಇದ್ದಿದ್ರೆ ಒಬ್ಬ ಅಂಬರೀಷ್ಗೆ, ಒಬ್ಬ ದಿನೇಶ್ ಗುಂಡೂರಾಯರಿಗೆ ರಕ್ಷಣೆ ಸಿಗೋದಿಲ್ಲ. ಆಪಾದನೆ ಎಲ್ಲರ ಮೇಲೆ ಬಂದಿತ್ತು. ನೀವು ಅದನ್ನ ಇದಕ್ಕೆ ತಳುಕು ಹಾಕಿ ನೋಡ್ಬೇಕಾಗತ್ತೆ ಅಜಿತ್. ಇದನ್ನ ತಳುಕು ಹಾಕಿ ನೋಡ್ಬೇಕಾಗತ್ತೆ. ಈಗ ಅದರ ಧರ್ಮಗುರುಗಳ ಭಯ ಇಲ್ವಾ? ಧರ್ಮದ ಭಯ ಇಲ್ವಾ? ಆತ್ಮಸಾಕ್ಷಿಯ ಭಯ ಇಲ್ವಾ? ಪಶ್ಚಾತ್ತಾಪ ಬೇಡ್ವಾ?
ನಾವು ಆಪಾದನೆ Yes, ಮಾಡ್ತಾ yes, ಇಲ್ಲ. yes, yes. ಸಮರ್ಥನೆ ತನ್ವೀರ್ ಸೇಠ್ ಅವರೇ, ತನ್ವೀರ್ ಸೇಠ್ ಅವರೇ, ತಾವು ಹೇಳ್ತಾ ಇದ್ದೀರಲ್ಲ, ಇವಾಗ ತಾವು ಅವ್ರು ಹೇಳ್ತಾ ಇದಾರಲ್ಲ, ನಾನು ಓಪನ್ ಆಗಿ ನಾನು ಕೊಡ್ತಾ ಇದ್ದೀನಿ, ನೀವು ತನಿಖೆ ನಡೆಸಿ ಅಂತ. ಫ್ರಾಂಕ್ ಆಗಿ ಹೇಳುವಾಗ ಒಂದು ಅವಕಾಶ ಕೊಡ್ಬೋದು. ನಾನು ಹೇಳುವಂತದ್ದು ಇದು ತನಿಖೆ ನಡೆಸೋದಕ್ಕೆ ಕ್ರಿಮಿನಲ್ ಆಪಾದನೆ ಅಲ್ಲ, ಬಂದಿರುವಂತದ್ದು ನೈತಿಕತೆಯ ಪ್ರಶ್ನೆ, ನೈತಿಕತೆಯ ಪ್ರಶ್ನೆ ಬಂದಿರುವಂತದ್ದು. ನೈತಿಕತೆಯ ಪ್ರಶ್ನೆ. ತಾವು ತಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಇಷ್ಟು ಕೋಟಿ ರೂಪಾಯಿ ಹಗರಣ ಮಾಡಿದ್ದೀರಿ ಅಂತ ಯಾರಾದ್ರೂ ಆರೋಪ ಮಾಡಿದ್ರೆ ತನಿಖೆ ನಡೀಲಿ, ತಪ್ಪಿತಸ್ಥರಾಗಿದ್ರೆ ಕ್ರಮ ಕೈಗೊಳ್ಳಿ ಅನ್ಬಹುದು. ನೈತಿಕತೆ ಅನ್ನುವಂಥದ್ದು ಎಲ್ಲದಕ್ಕಿಂತ ದೊಡ್ಡದು. ಬೇರೆ ಯಾವ ಡಿಪಾರ್ಟ್ಮೆಂಟ್ ಆಗಿದ್ರು ನಾವು ಇದನ್ನ ಇಷ್ಟು ಒತ್ತಿ ಹೇಳ್ತಿರಲಿಲ್ಲ. ಬೇರೆ ಯಾವ ಡಿಪಾರ್ಟ್ಮೆಂಟ್ ಆಗಿದ್ರು ನಾವು ಇಷ್ಟು ಒತ್ತಿ ಹೇಳ್ತಾ ಇರಲಿಲ್ಲ. ತನ್ವೀರ್ ಸೇಠ್ ಅವರೇ, ಒಂದ್ ನಿಮಿಷ ಶಿಕ್ಷಣ ಇಲಾಖೆ ಅನ್ನುವಂತಹ ಕಾರಣಕ್ಕಾಗಿ ಈ ಪ್ರಶ್ನೆ ಬರ್ತಾ ಇರುವಂತದ್ದು. ಕೇಳಿ, ಒಂದು ವಿಚಾರ ಕೇಳಿ. ನಾನು ನನ್ನ ತವರು ಜಿಲ್ಲೆ ಮೈಸೂರು, ನನ್ನ ಕ್ಷೇತ್ರದಿಂದ 680 ಕಿಲೋಮೀಟರ್ ದೂರ ರಾಯಚೂರು ಜಿಲ್ಲೆ ಉಸ್ತುವಾರಿ ಆಗಿರೋದ್ರಿಂದ ನನ್ನ ಕ್ಷೇತ್ರದಲ್ಲಿ ಮತ್ತು ನನ್ನ ಪ್ರಾಂತ್ಯದಲ್ಲೇ ಕಳೆದ ಬಾರಿ ಗಲಾಟೆ ನಡೆದಂಥದ್ದು, ಅದನ್ನ ನೋಡ್ಕೊಳ್ಳುವಂತದ್ದಕ್ಕೆ ನಾನು ನೋಡಿದ್ದು ಸತ್ಯ. ಇದರಲ್ಲಿ ಒಂದೇ ಮೆಸೇಜ್ ಅಲ್ಲ, ಅನೇಕ ಮೆಸೇಜ್ಗಳನ್ನ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಇದು ಒಂದ್ ಮೆಸೇಜು ಅದನ್ನ ಬರೀ ಪ್ರಚಾರ ಮಾಡೋಂಥದ್ದಲ್ಲ. ತನ್ವೀರ್ ಸೇಠ್ ಅವರೇ, ನನ್ನ ಪ್ರಶ್ನೆ ಇರುವಂತದ್ದು ಈ ರಾಜ್ಯದ ಶಿಕ್ಷಣ ಮಂತ್ರಿಗಳಿಗೆ ಬೆತ್ತಲೆ ಚಿತ್ರಗಳನ್ನ ಕಳಿಸುವಷ್ಟು ಸದರ ಯಾರಿಗೂ ಇರಬಾರ್ದು ಅಂತ. ಅವರಿಗೆ ಅಂತದ್ದನ್ನ ಅವಾಯ್ಡ್ ಮಾಡಕ್ ಸಾಧ್ಯ ಆಗದೆ ಇದ್ರೆ, ಪ್ರೌಢ ಮಕ್ಕಳು, ಇನ್ನು ಅಡೋಲ್ಸೆನ್ಸ್ ಏಜ್ ಇಂದ ಪ್ರೌಢಾವಸ್ಥೆಗೆ ಬರುವಂತ ಮಕ್ಕಳ ಇಲಾಖೆ, ವಯಸ್ಕ ಶಿಕ್ಷಣ ಅಲ್ಲ, ನಿಮಗೆ ಅಂತ ಮೆಸೇಜ್ಗಳನ್ನ ಅವಾಯ್ಡ್ ಮಾಡಕ್ಕಾಗದೆ ಇದ್ರೆ ಯಾವ್ದನ್ನ ತಗೋಬೇಕು ಬಿಡಬೇಕು ಅನ್ನುವಂಥದ್ದು ಆ ಮಕ್ಕಳಿಗೆ ಆಯ್ಕೆ ಇದೆಯಾ? ಈ ಬಗ್ಗೆ ನಾವು ಗಂಭೀರವಾದ ಸಿಚುವೇಶನ್ ನಾವು ಚರ್ಚೆ ಮಾಡ್ತಿರೋದು. ಈ ಬಗ್ಗೆ ಹಿಂದಿನ ಸರ್ಕಾರದಲ್ಲಿ ಈ ತರ ಇನ್ಸಿಡೆಂಟ್ ಆದಾಗ ನಾವು ಅಲ್ಲಿ ಮಾತಾಡಿದ್ವಿ, ನೀವು ವೆಬ್ಸೈಟ್ ಗಳನ್ನ ಫಿಲ್ಟರ್ ಮಾಡಿ ಬಿಟ್ಕೊಡಿ ನಮ್ಮ ದೇಶಕ್ಕೆ ನಾವು ಇದು ನಮ್ಮ ಕಲ್ಚರ್ ಅಲ್ಲ ಅಂತ ಹೇಳಿದಾಗ ನೀವು ವೆಬ್ಸೈಟ್ ನ ಫಿಲ್ಟರ್ ಮಾಡಿ ಅಂತ ಹೇಳಿದ್ವಿ. ಅಲ್ಲ ಅದೆಲ್ಲ ಮಾಡಲಿಲ್ಲ. ಇವರು ಪಾರ್ಟ್ ಆಫ್ ನ್ಯೂಸ್ ಆಗಿ ತನ್ವೀರ್ ಸೇಠ್ ನಾಳೆ ದಿನ ಯಾವುದೋ ಒಬ್ಬ ಹೈಸ್ಕೂಲ್ ಹುಡುಗ ಆತನ ಮೊಬೈಲ್ ನಲ್ಲಿ ಒಂದು ಬೆತ್ತಲೆ ಚಿತ್ರ ಸಿಕ್ಕಾಗ ಆತನ ತಂದೆ ತಾಯಿ ಕಪಾಳಕ್ಕೆ ಹೊಡೆದು ಇಂಥ ಕೆಲಸ ಯಾಕೆ ಮಾಡ್ತಿದ್ಯಾ ಅಂತ ಕೇಳಿದಾಗ ನಮ್ಮ ಶಿಕ್ಷಣ ಸಚಿವರೇ ಮಾಡ್ತಾರೆ, ನಾನ್ ಮಾಡಿದ್ರೆ ಏನ್ ತಪ್ಪು ಅಂತ ಉತ್ತರ ಕೊಟ್ಟರೆ ತಂದೆ ತಾಯಿ ಹೆಂಗ್ ಮುಖ ತೋರಿಸ್ತಾರೆ? ನೋಡಿ, ನಾನು ಹೇಳ್ತೀನಿ, ಯು ಆರ್ ಥ್ರೋಯಿಂಗ್ ಥಿಂಗ್ಸ್ ಔಟ್ ಆಫ್ ಪ್ರಪೋರ್ಷನ್. No, it is not out of proportion, sir. No. You don't fix the proportion of it. No. ಅದರ ಮಿತಿಯನ್ನು ನೀವು ಫಿಕ್ಸ್ ಮಾಡಬೇಡಿ. ಅಜಿತ್ ಪ್ಲೀಸ್ ಕೇಳಿ, ನಾನು ಬಹಳ ನೇರವಾಗಿ ಹೇಳಿದೆ, ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನನ್ನ ಉದ್ದೇಶ ಹೇಳಿದ್ದೇನೆ. ಇದರಲ್ಲಿ ನನಗಿದ್ದಂತಹ ವಿಚಾರ, ನಾನು ನನ್ನ ತವರು ಜಿಲ್ಲೆ ಆಗಿರ್ಬೋದು ಅಥವಾ ಪಕ್ಕದ ಜಿಲ್ಲೆನಲ್ಲಿ ಇದ್ದಂತಹ ಘಟನೆಗಳನ್ನ ಕಳೆದ ಬಾರಿದ್ದು ಅದನ್ನ ನೋಡ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಿದ್ದು ನಿಜ. ಅದನ್ನ ಮಾಡುವಂತ ಸನ್ನಿವೇಶದಲ್ಲಿ ನಾನು ಈ ಜಿಲ್ಲೆಗೆ ಬಂದ ಮೇಲೇನು ನಾವು ಬಹಳ ಸೂಕ್ಷ್ಮತೆನ ಅರ್ತು ನಾವು ಮೆರವಣಿಗೆ ಆಗ್ಬಾರ್ದು, ಕಾರ್ಯಕ್ರಮ ಆಗ್ಬೇಕು ಅಂತ ಮಾಡ್ಕೊಂಡ್ ಬಂದಿದ್ದು ನಿಜ. ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನೋಡುವಂತ ಸನ್ನಿವೇಶದಲ್ಲಿ ಬೇರೆ ಒಂದು ವಾಟ್ಸಪ್ ಗ್ರೂಪ್ ಇಂದ ಬಂದದ್ದು, ಅದನ್ನ ಯಾವ ರೀತಿ ಬಂತು ಏನು ನಾನು ಹೇಳ್ತಾರ ಸುಳ್ಳು ನಿಜ ಅನ್ನಕ್ಕೆ ನಾನು ಸಮರ್ಥನೆ ಮಾಡ್ಕೊಳಕ್ ಆಗಲ್ಲ. ಆದ್ರೆ ಒಂದು ನಾನು ಹೇಳುವಂತದ್ದು, ಇದು ಉದ್ದೇಶ ಆಗಿರ್ಲಿಲ್ಲ. ನಾವು ಒಂದು ಚಿತ್ರನು ನಾನು ತೆಗೆದು ನಾವು ನೋಡಿಲ್ಲ, ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಇದರಲ್ಲಿ ಸುಮ್ಮನೆ ಇದೆಲ್ಲ ಇದು ಮಾಡ್ಕೊಂಡು ಹೋದಾಗ ನಾವು ಏನಿವತ್ತು ನಾಳೆ ಮಕ್ಕಳ ಭವಿಷ್ಯ ಮಾತಾಡ್ತೀವಿ, ಆ ಭವಿಷ್ಯ ಯಾರ ವಿಚಾರದಲ್ಲಿ ಮಾತಾಡ್ತೀವಿ ಅಂತವ್ರಿಗೆ ತಪ್ಪು ಕಲ್ಪನೆ ಕೊಡುವಂತ ಕೆಲಸ ಮಾಡೋದು ಸಾಧ್ಯ ಇಲ್ಲ. ನಾನು ಹಾಗಾಗಿ ಇದಕ್ಕೆ ಪೂರ್ಣ ಪ್ರಮಾಣದ ಒಂದು ತನಿಖೆ ಆಗ್ಲಿ, ಯಾರಾದ್ರೂ ಉದ್ದೇಶಪೂರ್ವಕ ಮಾಡ್ಯಾರ ಅಥವಾ ನಾನೇ ಮಾಡಿದ್ದೀನೋ ಆ ಹೊರಗೆ ಬರ್ಲಿ. ಏನು ಅದರಲ್ಲಿ ತನಿಖೆ ಯಾರು ಮಾಡ್ತಾರೆ? ಮಾಡ್ಸಿ. ಯಾರು ಮಾಡ್ತಾರೆ ತನ್ವೀರ್ಜಿ? ಯಾರು ತನಿಖೆ ಯಾರು ಮಾಡ್ತಾರೆ? ನಾನು ಗೃಹ ಇಲಾಖೆಗೆ, ಗೃಹ ಸಚಿವರಿಗೂ ನಾನು ಹೇಳಿದ್ದೇನೆ, ಅದರಲ್ಲಿ ಅವ್ರು ತನಿಖೆ ಮಾಡಿಸ್ಲಿ. ಅದರಲ್ಲಿ ನಾನು ಸೈಬರ್ ಕ್ರೈಮ್ಗೆ ನಾನು ನನ್ನ ದೂರಕ್ಕೂ ಸಹ ನಾನು ತರಿಸ್ತಾ ಇದ್ದೇನೆ. ಅಲ್ಲ, ನಿಮಗೆ ನ್ಯಾಯ ಸಿಕ್ಕತ್ತೆ ಅಂತ ಇಡೀ ರಾಜ್ಯದ ಜನರಿಗೆ ಗೊತ್ತು. ತನ್ವೀರ್ ಸೇಠ್ ಅವರಿಗೆ ನ್ಯಾಯ ಸಿಕ್ಕತ್ತೆ, ಮುಖ್ಯಮಂತ್ರಿಗಳು ನ್ಯಾಯ ಕೊಡ್ತಾರೆ, ಕಾಂಗ್ರೆಸ್ ಸರ್ಕಾರ ನ್ಯಾಯ ಕೊಡ್ತಾರೆ ಅಂತೇಳಿ ಆಗಲ್ಲ. ತನ್ವೀರ್ ನೋಡಿ, ಮನುಷ್ಯನಿಗೆ ಒಂದು ಪಶ್ಚಾತ್ತಾಪ ಅಂತ ಇರುತ್ತೆ, ಆ ಒಂದು ಸಣ್ಣ ಅದರಲ್ಲೂ ಇಸ್ಲಾಂ ಧರ್ಮ ಕೇಳಿ, ಒಂದ್ ನಿಮಿಷ. ಈಗ ಇಸ್ಲಾಂ ಧರ್ಮದಲ್ಲಿ ಅಂತ ಒಂದು ಹೆಣ್ಣು ಮಗಳೇನಾದ್ರೂ ತಪ್ಪು ಮಾಡಿದ್ರೆ
ಕಲ್ಲಿನಿಂದ ಹೊಡೆದು ಸಾಯಿಸುವಂತ ಘೋರ ಶಿಕ್ಷೆಯನ್ನ ಕೊಡುವಂತಹ ಒಂದು ಇಸ್ಲಾಂ ಧರ್ಮ. ಮುಸಲ್ಮಾನ ಮಹಿಳೆಯರಿಗೊಂದು ಪುರುಷರಿಗೊಂದು ಯಾಕೆ ನ್ಯಾಯ? ದೇಶದ ಆಚೆ ಇದೆಯಲ್ಲ, ದೇಶದ ಆಚೆ ಬೇರೆ ಧರ್ಮ ಇದೆ, ಇಲ್ಲಿ ಬೇರೆ ಧರ್ಮ ಇದೆಯಾ? ಇಸ್ಲಾಂ ಧರ್ಮ ಬೇರೆ, ಜಗತ್ತಿನಲ್ಲಿ ಬೇರೆ ಕಡೆ ಒಂದು ತನ್ವೀರ್ ಅವರು ನಮಗೂ ಪರಿಚಯ. ಒಬ್ಬ ಯುವ ರಾಜಕಾರಣಿಯಾಗಿ ಅಂತವರೆಲ್ಲ ಬರಬೇಕು, ಒಳ್ಳೆಯ ಅಲ್ಪಸಂಖ್ಯಾತರಲ್ಲೂ ಒಳ್ಳೆಯ ದಕ್ಷರು ಆಡಳಿತಗಾರರು ಬರಬೇಕು ಅಂತ ಅವರೇ ನನಗೆ ಅಪರಿಚಿತರಲ್ಲ. ಪುರುಷರಿಗೊಂದು ಮಹಿಳೆಯರಿಗೊಂದು ಪುರುಷರಿಗೊಂದು ಒಂದೇ ಧರ್ಮದಲ್ಲಿ ಯಾವ ರೀತಿ ನ್ಯಾಯ? ಯಾವ ರೀತಿ ನ್ಯಾಯ? ಹೌದು, ಅಶ್ಲೀಲತೆಯನ್ನ ಮಾಡಿದ್ರೆ ಧರ್ಮದ ಇಲ್ವಾ? ಹಾಗಾದ್ರೆ ಇದು ಅದರ ವೇದಿಕೆ ಅಲ್ಲ, ಇದು ಅದರ ವೇದಿಕೆ ಅಲ್ಲ. ವೇದಿಕೆ ಅಲ್ಲ ತನ್ವೀರ್ ಸೇಠ್ ಸರ್, ಒಬ್ಬ ಒಂದು ರಾಜ್ಯದ ಶಿಕ್ಷಣ ಸಚಿವರಿಗೆ ಅಶ್ಲೀಲ ದೃಶ್ಯಗಳನ್ನ ಕಳಿಸುವಷ್ಟು ಸದರ? ನಾನು ಅದನ್ನೇ ಹೇಳ್ತೇನೋ, ನಾನೀಗ ಇದನ್ನ ತನಿಖೆಗೆ ಒಳಪಡಿಸ್ತೇನೆ. ನಾನು ಕೇಳಿ ಒಂದ್ ಹೇಳ್ತೇನೆ, ಯಾರು ಎಲ್ಲಿಂದ ಕಳಿಸಿದ್ದಾರೆ ಅನ್ನೋದನ್ನ ನಾನು ಇಲ್ಲಿ ಕೂತ್ಕೊಂಡು ಪ್ರತಿಯೊಬ್ಬರ ಅಡ್ರೆಸ್ ನನ್ಗೆ ಗೊತ್ತಾಗಲ್ಲ, ಯಾರ ಹೆಸರು ನನ್ನ ಮೊಬೈಲ್ ನಲ್ಲಿ ನಾನು ಇಟ್ಕೊಂಡಿಲ್ಲ. ಇದನ್ನ ಏನಿದೆ ನೇರವಾಗಿ ನೋಡಿದಂತ ಸಂದರ್ಭ ಗೊತ್ತಾಗುತ್ತೆ. ಎರಡನೇ ನಾನು ಹೇಳ್ತಾರಂಥದ್ದು, ಯಾರು ಆ ಚಿತ್ರಗಾರ, ಯಾರು ಹಿಂದೆಯಿಂದ ಕ್ಯಾಮ್ರಾಮನ್ ತಗೊಂಡಿದ್ದಾರೆ, ಎಲ್ಲ ನಾನು ನೋಡ್ತಾ ಇದ್ದಂತ ಮೆಸೇಜ್ ಅನ್ನ ನೋಡ್ತೇನೆ. ಅದ್ರಲ್ಲಿ ಆಕಸ್ಮಿಕವಾಗಿ ಬಂದಂತದ್ದು ಮಾತ್ರ ತೋರಿಸುವಂತ ಕೆಲಸ ಮಾಡ್ತಾರೆ. ಅದು ಯಾವ ಕಾರಣಕ್ಕೆ ಮಾಡಿ ಅಂತ ನನ್ಗೆ ಬೇಡ. ಅದು ಆದ್ರೆ ನಾನು ಹೇಳುವಂಥದ್ದು, ನನ್ನ ಕೇಳಿ ಒಂದು ನಿಮ್ಮ ವಿಚಾರ ಗೌರವ ಇದೆ, ರಾಜಿ ಸತೀಶ್ವರ್ ಇದ್ದಾರೆ, ಬಹಳ ಗೌರವ ಇದೆ. 2012 ಫೆಬ್ರವರಿ 7ನೇ ತಾರೀಕಿನ ದಿನ ಬಿಜೆಪಿ ಶಾಸಕರು ಇದೇ ಕೆಲಸ ಮಾಡ್ತಿದ್ದಾಗ ನಾವು ತೋರಿಸಿದ್ವಿ. ಆವಾಗ ಈ ಪ್ರಶ್ನೆ ಬರಲಿಲ್ಲ, ಆವಾಗ ಈ ಪ್ರಶ್ನೆ ಬರಲಿಲ್ಲ. ಅದು ಒಂದನ್ನೇ ಯಾಕೆ ತೋರಿಸಿದ್ರಿ ಅನ್ನೋ ಪ್ರಶ್ನೆ ಆವಾಗ ಬರಲಿಲ್ಲ. ಆವಾಗ ಈಗ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಸಾಮಾಜಿಕ ಮೌಲ್ಯಗಳು, ಭಾರತೀಯ ಸಂಸ್ಕೃತಿಗಳ ಬಗ್ಗೆ ಮಾತಾಡಿದ್ರು. ಈಗ ಇವರು ಶಿಕ್ಷಣ ಮಂತ್ರಿಗಳಾಗಿದ್ದಾರಲ್ವಾ, ಒಂದ್ ನಿಮಿಷ ಅವ್ರು ಹೇಳ್ತಾ ಇದ್ದಾರೆ ಇದು ಪಾರ್ಟ್ ಆಫ್ ನ್ಯೂಸ್ ನಾನು ನೋಡಿದ್ದೀನಿ ಅಥವಾ ಪಾರ್ಟ್ ಆಫ್ ಒಂದು ವಾಟ್ಸಪ್ ಭಾಗವಾಗಿ ನಾನು ನೋಡಿದ್ದೀನಿ ಅಂತ. ನಿಮ್ಮ ಹತ್ರ ಎಕ್ಸ್ಕ್ಲೂಸಿವ್ ಏನು ರೆಕಾರ್ಡೆಡ್ ವಿಡಿಯೋ ಇದೆಯೋ ಅವ್ರು ಏನೆಲ್ಲ ನೋಡಿದ್ದಾರೆ ಅಂತ ಅದು ನೋಡಿ ತನಿಖೆ ಮಾಡಬಹುದು ಅಂತ ದೊಡ್ಡದಲ್ಲ. ಅವ್ರು ತಪ್ಪು ಮಾಡಿದ್ರೆ ಅಲ್ಲಲ್ಲ, ಅವ್ರು ತಪ್ಪು ಮಾಡಿದ್ರೆ ಖಂಡಿತ ಅವ್ರು ತಪ್ಪು ಮಾಡಿದ್ರೆ ಅವ್ರು ಪಶ್ಚಾತ್ತಾಪ ಪಡ್ಲಿ, ಮತ್ತೆ ಆ ಸ್ಥಾನದಿಂದ ಇಳಿಲಿ. ಅವರು ತಪ್ಪು ಮಾಡಿಲ್ಲ ಅಂದ್ರೆ ಆಕಸ್ಮಿಕವಾಗಿತ್ತು ಅಂತ ಅಂದ್ರೆ ಆಕಸ್ಮಿಕವಾಗಿದ್ರೆ ಅದು ತಪ್ಪಲ್ಲ ಅಂತಾನೆ. ಮಾಧ್ಯಮಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವ ಹಕ್ಕು ಯಾರಿಗೂ ಇಲ್ಲ. ತನ್ವೀರ್ ಸೇಠ್ ಸರ್, ನಾನು ತುಂಬಾ ಸ್ಪಷ್ಟವಾಗಿ ಹೇಳಿದ್ದೀನಿ, ಇದು ಅಕಸ್ಮಾತ್ ಕ್ರಿಮಿನಲ್ ಕೇಸ್ ಆಗಿದ್ರೆ ಅಥವಾ ಹಗರಣಕ್ಕೆ ಸಂಬಂಧಪಟ್ಟಂತಹ ಪ್ರಕರಣ ಆಗಿದ್ರೆ ತನಿಖೆ ವಿಚಾರಣೆ. ನಾನು ಹೇಳೋದು, ನೀವು ಏನೆಲ್ಲ ಮಾತಾಡ್ತಾ ಇದೀರಾ ನಾನು ಅರ್ಥ ಮಾಡ್ತಿದ್ದೀನಿ. ನೀವು ಕೀಪಿಂಗ್ ಆಸ್ ಎ ಕಲ್ಪ್ರಿಟ್ ನನ್ನ ಮೇಲೆ ನೀವು ಆರೋಪ ಹಾಕಿದ್ಮೇಲೆ ಆರೋಪಿಗಳಿಗೆ ನೀನ್ ಶಿಕ್ಷೆ ಏನ್ ಕೊಡ್ಬೇಕಂತ ಕೇಳ್ಬಿಟ್ಟು ಕೊಡಲ್ಲ ಯಾರು. ನಾನು ಬಹಳ ನೇರವಾಗಿ ಹೇಳಿದ್ದೀನಿ, ಇದರಲ್ಲಿ ಏನೋ ಉದ್ದೇಶಪೂರ್ವಕವಾಗಿ ಆಗಿರುವಂತ ಘಟನೆ ಅಲ್ಲ ಇದು. ಏನು ಹಿಂದೆ 2017 ತಾವು ಪ್ರಸ್ತಾಪ ಮಾಡ್ತಾ ಇದ್ದೀರಾ, ಅದನ್ನ ಪ್ರತ್ಯೇಕವಾದಂತ ಆ ಸೈಟ್ ನ ಓಪನ್ ಮಾಡಿ ನೋಡಿದಂಥದ್ದು, ಡೌನ್ಲೋಡ್ ಮಾಡಿ ನೋಡ್ಕೊಂಡಿರುವಂತದ್ದು. ಇಲ್ಲಿ ಅಂತದ್ದು ಯಾವುದು ಆಗಿಲ್ಲ. ಆ ವ್ಯಾಖ್ಯಾನವನ್ನ ತನ್ವೀರ್ ಸೇಠ್ ಅವ್ರು ಮಾಡೋಂಗಿಲ್ಲ. ಅಲ್ಲ, ಆ ವ್ಯಾಖ್ಯಾನ ಸದನ ಸಮಿತಿ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ. ಹಾಗೆ ನೋಡೋದಾದ್ರೆ ಲೀಗಲಿ ಸ್ಪೀಕಿಂಗ್, ಈಗ ತನ್ವೀರ್ ಜಿ, ಆ ಮಾಜಿ ಸಚಿವರುಗಳಿಗೆ ಸದನ ಸಮಿತಿ ಏನು ನಾನು ಮಾತಾಡಕ್ ಹೋಗಲ್ಲ. ಆದ್ಮೇಲೆ ತನಿಖೆ ಮಾಡಿ ಅನ್ನೋದನ್ನ ತನ್ವೀರ್ ಸೇಠ್ ಅವರೇ, ಒಂದು ವಿಷಯ ಸ್ಪಷ್ಟವಾಗಿರ್ಲಿ, ಎರಡು ತಪ್ಪುಗಳು ಸೇರಿದ್ರೆ ಒಂದು ಸರಿ ಆಗೋದಿಲ್ಲ. ಯಾವಾಗ ಬಿಜೆಪಿ ಅವರು ಮಾಡಿದ್ರು ಅದನ್ನ ನಾವೇ. ದಯವಿಟ್ಟು ಆ ವಿಚಾರ ನನಗೂ ಅದಕ್ಕೆ ಸಂಬಂಧ ಇಲ್ಲ. ನನ್ನ ವಿಚಾರ ಇದೆ. ನಾನು ಈಗ ನನ್ನ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ.
ಬಹಳ ನೇರವಾಗಿ ನಾನು ಹೇಳಿದ್ದೇನೆ, ಯಾವುದೇ ತಪ್ಪು ನಾನು ಮಾಡಿಲ್ಲ ಅನ್ನೋದು. ಅದ್ರ ಬಿಟ್ಟು ನಾನು ಬೇರೆ ಇನ್ನೇನು ಮಾತಾಡಲ್ಲ. ಓಕೆ ಅಜಿತ್ ಅವರೇ, ಒಂದು ನಿಮಿಷ ನಾನು ಲೈನ್ಲಿ ಅಖಿಲ ಅವ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ ತಮಗೆ. ಎಸ್, ಪ್ರಶ್ನೆ ಅಲ್ಲ ಇದು, ನಾನು ಹೇಳಲಿಕ್ಕೆ ಇಷ್ಟಪಡೋದು ಆ್ಯಸ್ ಎನ್ ಅಡ್ವೊಕೇಟ್, ನಾವು ಮಹಿಳಾ ಹಕ್ಕುಗಳ ಬಗ್ಗೆ ಕೂಡ ಹೋರಾಟ ಮಾಡ್ತಾ ಇದ್ದೀವಿ, ಶಿಕ್ಷಣದ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ಆ್ಯಸ್ ಎನ್ ಅಡ್ವೊಕೇಟ್ ನಾನು ಹೇಳೋದೇನು ಅಂತ ಅಂದರೆ, ಎಲ್ಲರಿಗೂ ಕೂಡ ಒಂದು ಅವಕಾಶ, ಫೇರ್ ಚಾನ್ಸ್ ಸಿಗಬೇಕು ಅಂತ ನಮ್ಮ ಕಾನೂನೇ ಹೇಳುತ್ತೆ. ಅಕಸ್ಮಾತ್ ತನ್ವೀರ್ ಸೇಠ್ ಅವರು ನಿಜವಾಗಿಯೂ ನಾನು ತಪ್ಪು ಮಾಡಿಲ್ಲ ಅಂತ ಹೇಳೋದಾದರೆ ಅವರಿಗೊಂದು ಖಂಡಿತ ಅವಕಾಶ ಸಿಗಬೇಕು. ಅದನ್ನು ನಿಮ್ಮ ಮಾಧ್ಯಮಗಳು ಏನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀವೋ ಅದನ್ನ ಮಾಡಿದ್ದೀರೋ ಅದನ್ನ ಇಟ್ಕೊಂಡೇ ನೀವು ತನಿಖೆ ನಡೆಸಬಹುದು, ಅಥವಾ ಒಂದು ಇಂಡಿಪೆಂಡೆಂಟ್ ಕಮಿಟಿ ಮಾಡ್ಬೋದು, ತನಿಖೆ ನಡೆಸಿ ಏನು ಆಗಿದೆ ಅಂತ ಹೇಳ್ಬಿಟ್ಟು ಅದು ವಾಪಸ್ ಬರ್ಬೋದು. ತಪ್ಪಾಗಿದ್ದರೆ ಖಂಡಿತ ಅವರು ಪಶ್ಚಾತ್ತಾಪ ಪಡಬೇಕು ಮತ್ತು ಸ್ಥಾನದಿಂದ ಇಳಿಬೇಕು. ತಪ್ಪು ಮಾಡಿಲ್ಲ ಅಂತ ಅಂದರೆ ಅವರು ಕಂಟಿನ್ಯೂ ಮಾಡಲಿ, ಆದರೆ ತುಂಬ ಚೆನ್ನಾಗಿ ಶಿಕ್ಷಣದ ಬಗ್ಗೆ ಕೆಲಸ ಮಾಡಲಿ ಅನ್ನೋದು ನಮ್ಮ ನಮ್ಮ ದೊಡ್ಡ ಒತ್ತಾಯ, ನಮ್ಮ ಡಿಮ್ಯಾಂಡು. ಶಿಕ್ಷಣದ ಬಗ್ಗೆ ನನ್ನ ಪ್ರಶ್ನೆ ಇರುವಂಥದ್ದು ಅಖಿಲ ಅವರೇ, ನನ್ನ ಪ್ರಶ್ನೆ ಇರುವಂಥದ್ದು ಈ ತಪ್ಪಿನ ಎಕ್ಸ್ಟೆಂಟ್ ಯಾರು ಡಿಸೈಡ್ ಮಾಡ್ತಾರೆ? ಮೊರಾಲಿಟಿ. ಇದು ದಿಸ್ ಇಸ್ ಅ ಮ್ಯಾಟರ್ ಆಫ್ ಮೊರಾಲಿಟಿ, ನೈತಿಕತೆಯ ಪ್ರಶ್ನೆ. ಈಗ ನೋಡಿ, ನೈತಿಕ ಮಾನದಂಡ. ಹೆಣ್ಮಗಳ ಚಿತ್ರನ ಒಂದು ನಿಮಿಷ ಮೇಡಮ್, ಒಂದು ನಿಮಿಷ ನಾನು ಮಾತಾಡೋಕೆ ಬಿಡಿ. ನೈತಿಕ ಮಾನದಂಡಗಳ ನಿರ್ಧಾರ ಮಾಡುವಂಥವ್ರು ಯಾರು? ಖಂಡಿತ ನೋಡಿ, ಯಾವುದೇ ಒಂದು ಸೀರಿಯಸ್ ಆದಂತ ಕಾರ್ಯಕ್ರಮದಲ್ಲಿ ಇಂತಹ ಚಿತ್ರನೇ ನೋಡಿದ್ರೆ ಅವರು ಪರ್ಪಸ್ಫುಲಿ ಇಂಥ ಚಿತ್ರನೇ, ಆ ಕಾರ್ಯಕ್ರಮನ ನೆಗ್ಲೆಕ್ಟ್ ಮಾಡಿ ಇಂಥ ಚಿತ್ರನೇ ನೋಡಿದ್ರೆ ಖಂಡಿತ ಅದು ತಪ್ಪು ಅಂತ ನಾನು ಖಂಡಿತ ಓಪನ್ ಆಗಿ ಹೇಳ್ತೀನಿ. ಅಕಸ್ಮಾತ್ ಅದು ಆಕ್ಸಿಡೆಂಟಲ್ ಆಗಿದ್ರೆ ಅದನ್ನ ಅವರು ಏನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೊಂದು ಚಾನ್ಸ್ ಇರುತ್ತೆ. ಯಾವುದೇ ಹೆಣ್ಮಗಳ ಬಗ್ಗೆ ಯಾವುದೇ ಅಖಿಲ ಅವರೇ, ನೀವು ನಮ್ಮ ವರದಿಯನ್ನ ಪ್ರಶ್ನೆ ಮಾಡ್ತಿದ್ದೀರಾ? ಇಲ್ಲ, ನಾವು ಸುಳ್ಳು ತೋರಿಸಿದ್ವಾ? ನಾನು ನಿಮ್ಮ ವರದಿನ ಖಂಡಿತ ಪ್ರಶ್ನೆ ಮಾಡುವುದಿಲ್ಲ. ನಾನು ಹೇಳ್ತಾ ಇರೋದೇನು, ಸಂಪೂರ್ಣವಾಗಿ ಏನ್ ರೆಕಾರ್ಡ್ ಮಾಡ್ಕೊಂಡಿದ್ದೀರಾ, ಅವ್ರು ಬೇರೆ ಬೇರೆನೂ ವೀಕ್ಷಣೆ ಮಾಡಿ ಇದನ್ನ ಆಕಸ್ಮಿಕವಾಗಿ ಓಪನ್ ಮಾಡಿದ್ರೆ ಅಂತ ನಾ ಹೇಳ್ತಿದ್ದೀನಿ. ಅಕಸ್ಮಾತ್ ಅಂತಹದೇನಾದ್ರು ಇದು ಆಕಸ್ಮಿಕವಾಗಿ ಓಪನ್ ಆಗಿ ಅವ್ರು ನೋಡಿದಿದ್ರೆ, ಇಂಟೆನ್ಷನಲಿ ಅಲ್ಲ ಆಗಿದ್ರೆ, ಖಂಡಿತ ಅವರಿಗೆ ಡಿಫೆನ್ಸ್ ಮಾಡ್ಕೊಳ್ಳಿಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಸ್ಥಾನದಿಂದ ಅವರೇ ಖಂಡಿತ ಇಳಿಲಿ. ತನ್ವೀರ್ ಅವರೇ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಈ ದೇಶದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವ್ರು ಅನೇಕ ಮಹನೀಯರು ಒಂದು ರೈಲ್ ಆಕ್ಸಿಡೆಂಟ್ ಆದ್ರೂ ಕೂಡ ರಾಜೀನಾಮೆ ಕೊಟ್ಟಂತ ಉದಾಹರಣೆಗಳು ಹಿಂದೆ, ಅಥವಾ ಟೆಲಿಫೋನ್ ಕದ್ದಾಲಿಕೆಯಲ್ಲಿ ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಟ್ಟರು. ನಾನು ಹೇಳೋದು ನಮ್ಮ ಕರ್ನಾಟಕ, ಇನ್ಕ್ಲೂಡಿಂಗ್ ಅವರ್ ಫಾದರ್ ಯಾರು ಅಜಿತ್ ಸೇಠ್ ಅವರು ಕೂಡ, ನಾನು ಹೇಳೋದು ನಮ್ಮ ಯುವ ರಾಜಕಾರಣಿಗಳಿಗೆ ನಮ್ಮದೇ ಆದಂತ ಒಂದಿಷ್ಟು ಮೌಲ್ಯಗಳಿದಾವೆ. ಅದೇನು ಕುರ್ಚಿ ಅಜಿತ್ ಸೇಠ್ ಅವ್ರಿಗೆ, ನಮ್ಮ ತನ್ವೀರ್ ಸೇಠ್ ಅವ್ರಿಗೆ ತಕ್ಷಣ ಸಿಕ್ಕಿದ್ದಲ್ಲ, ಇಂಥ ಅಧಿಕಾರ ಬರುತ್ತೆ ಹೋಗುತ್ತೆ. ಬಟ್ ಅವರು ಅಲ್ಪಸಂಖ್ಯಾತರಲ್ಲಿ ಒಂದು ಬೆಳೀತಿರುವಂತ ರಾಜಕಾರಣಿಗಳಾಗಿ ಒಂದೆರಡು ವಿಚಾರ ಹೇಳ್ತೀನಿ ಕೇಳಿ. ಒಂದು, ಮೊಟ್ಟ ಮೊದಲಾಗಿ ಅಜಿತ್ ಅವರು ಮಾಧ್ಯಮದವ್ರು ತೋರಿಸ್ತಾ ಇರುವಂತದ್ರಲ್ಲಿ ತಪ್ಪಿದೆ ಅಥವಾ ಅವ್ರು ಮಾಡಿರೋ ತಪ್ಪು ಅಂತ ಯಾರು ಹೇಳ್ತಾ ಇಲ್ಲ. ಎರಡನೇದು, ಇವತ್ತು ಏನು ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ಮುಖ್ಯಮಂತ್ರಿಗಳು ಉಡಾಫೆಯಿಂದ ಮಾತಾಡಿದ್ರ ಇಲ್ವಾ? ಹೇಳ್ಬೇಕಲ್ವಾ? ಮುಖ್ಯಮಂತ್ರಿಗಳು ಮಾಧ್ಯಮದವ್ರು ಹೇಳಿದ ಮುಖ್ಯಮಂತ್ರಿಗಳು ಪೂರ್ವಗ್ರಹರಾಗಿದ್ದಾರ ಇಲ್ವಾ? ಮಾಧ್ಯಮಗಳ ಬಗ್ಗೆ ಪ್ರಶ್ನೆ ಮಾಡಿದ್ರ ಇಲ್ವಾ? ಒಂದೇ ನಿಮಿಷ ಅವ್ರು ಮಾತಾಡ್ಬಿಡ್ಲಿ. ತನ್ವೀರ್ ಸೇಠ್ ಸರ್ ಹೇಳಿ. ಈಗ ಮಾಧ್ಯಮದವರು ತೋರಿಸಿರುವಂತದ್ರಲ್ಲಿ ಅವ್ರಿಗೆ ಏನ್ ತೋರಿಸಿದಾರೆ, ಎಷ್ಟು ತೋರಿಸಿದ್ದಾರೆ, ನಾನು ಮಾಧ್ಯಮ ನೋಡಿಲ್ಲ, ಯಾವುದೇ ವಾಹಿನಿ ನಾನು ನೋಡಕ್ ಹೋಗಿಲ್ಲ. ನಾನು ಪ್ರವಾಸದಲ್ಲಿದ್ದೇನೆ. ರಾಯಚೂರು ಬಿಟ್ಟು ನಾನೀಗ ನಮ್ಮ ಗುಲ್ಬರ್ಗಾ ಕ್ಷೇತ್ರದ ಚಿಂಚೋಳಿಗೆ ನಾನು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ. ಇಲ್ಲಿಂದ ಮತ್ತೆ ನಾನು ರಾಯಚೂರು ವಾಪಸ್ ಹೋಗ್ತೇನೆ. ಹಾಗಾಗಿ ನಾನು ಪ್ರವಾಸದಲ್ಲಿರೋದ್ರಿಂದ ನಾನು ವಾಹಿನಿಗಳು ಯಾವ್ದು ನೋಡಕ್ ಹೋಗಿಲ್ಲ. ಮಾಧ್ಯಮದ ಮಿತ್ರರು ಯಾರ್ಯಾರು ನಮಗೆ ದೂರವಾಣಿಯಲ್ಲಿ ಸಂಪರ್ಕ ಮಾಡಿದ್ರು ಎಲ್ಲಾರ ಜೊತೆ ಮಾತಾಡಿದ್ದೇನೆ. ಸರ್, ಮುಖ್ಯಮಂತ್ರಿಗಳು ಮಾತಾಡಿದ್ರ ತಮ್ಮ ಜೊತೆಗೆ? ಕೇಳಿ ಮುಖ್ಯಮಂತ್ರಿಗಳು ಮಾತಾಡಿದ್ರ? ಸ್ವಲ್ಪ ಕೇಳಿ ಅಜಯ್, ನನಗೆ ಮಾತಾಡಕ್ ಅವಕಾಶ ಕೊಡಿ. ನೀವು ತೋರಿಸಿರುವಂತದ್ರಲ್ಲಿ ತಪ್ಪಿದೆ ಅಥವಾ ಇದರಲ್ಲಿ ಏನೋ ಏರ್ಪೇರ್ ಆಗಿದೆ ಅನ್ನೋದು ನಾನು ಹೇಳಲ್ಲ. ಪೂರ್ಣ ಪ್ರಮಾಣದಲ್ಲಿ ಏನಿದೆ ಅದನ್ನ ತೋರಿಸಿ ಅಂತ ಹೇಳ್ತಾ ಇದ್ದೀನಿ. ಎರಡನೇದು, ಆಕಸ್ಮಿಕವಾಗಿ ಏನು ಬಂತು ಅದು ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದು ಅಥವಾ ನಾನು ಆ ಸೈಟ್ ಓದಿರೋನಲ್ಲ. ವಾಟ್ಸಪ್ ನಲ್ಲಿ ಏನಾಗುತ್ತೆ ಅನ್ನೋದು ನಿಮ್ಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಇದೆಲ್ಲ ಬಂದಿರೋದ್ರಿಂದ ಆ ಕಾರಣಕ್ಕಾಗಿ ನಾನು ಸೈಬರ್ ಕ್ರೈಮ್ಗೆ ನಾನು ಒಂದು ದೂರು ಕೊಡ್ತೀನಿ ಅನ್ನೋದು ನಾನು ಹೇಳಿದ್ದೇನೆ. ಎರಡನೇದು, ಈ ಎಲ್ಲ ನಡೆದಿರುವಂತದ್ರಲ್ಲಿ ಗಾಂಭೀರ್ಯತೆ, ನಾವು ನನ್ನ ಚಿಂತನೆ ಇದ್ದಂಥದ್ದು ನಾನು ಉಡಾಫೆಗೆ ಎಲ್ಲೂ ನಡ್ಕೋಬೇಕು ಒರೆಸ್ಕೋಬೇಕು ಅನ್ನೋದಲ್ಲ. ನನ್ನಲ್ಲಿ ಜವಾಬ್ದಾರಿ ಇರುವಂಥದ್ದು ನನ್ನ ತವರು ಜಿಲ್ಲೆಯಿಂದ ದೂರ ಇದ್ದಂತ ಕಾರಣದಿಂದ ನನ್ನ ಜಿಲ್ಲೆಯಲ್ಲಿ ಏನಾಯ್ತು ಹೇಗಾಯ್ತು ಅನ್ನೋದನ್ನ ಆ ಟೈಮಿಂಗ್ಸ್ ಪ್ರಕಾರನೇ ಎಲ್ಲ ಇದೆ, ನೋಡ್ಬೋದು ನಾವು. ಅದ್ರಲ್ಲಿ ನನಗೆ ಮುಖ್ಯಮಂತ್ರಿಗಳು ತಮ್ಮ ಜೊತೆಗೆ ಮಾತಾಡಿದ್ರ?
ಸರ್, ಮುಖ್ಯಮಂತ್ರಿಗಳು ತಮ್ಮ ಜೊತೆಗೆ ಮಾತಾಡಿದ್ರಾ ಈ ಇನ್ಸಿಡೆಂಟ್ ಆದ್ಮೇಲೆ? ನಾನು ಮಾತಾಡಿದ್ರಿ, ಮುಖ್ಯಮಂತ್ರಿಗಳಿಗೆ ಮಾತಾಡಿದೆ. ನಾನು ಐ ಹ್ಯಾವ್ ಅಪ್ರೈಸ್ಡ್ ಏನಾಗಿದೆ ಅಂತ. ನಾನು ನಾಳೆ KDP ಮೀಟಿಂಗ್ ಮುಗಿಸ್ಕೊಂಡು ಬೆಂಗಳೂರು ಬರ್ತೀನಿ ಅಂತಾನು ಹೇಳಿದ್ದೇನೆ. ಬಂದಿದ್ಮೇಲೆ ನಾನು ಮಾತಾಡ್ತೇನೆ. 2012 ಫೆಬ್ರವರಿ 7ನೇ ತಾರೀಕಿನ ದಿನ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಪ್ರಸಾರವಾದ ವರದಿಯನ್ನೇ ಆಧಾರವಾಗಿಟ್ಕೊಂಡು ಆಗ ವಿರೋಧ ಪಕ್ಷದಲ್ಲಿದ್ದಂತಹ ಸಿದ್ದರಾಮಯ್ಯನವರು ಇದು ನಾಚಿಗೇಡಿ ಸರ್ಕಾರ, ಲಜ್ಜೆಗೇಡಿ ಸರ್ಕಾರ, ಭಾರತೀಯ ಸಂಸ್ಕೃತಿಗೆ ಇವರು ಗೌರವ ಕೊಡೋದಿಲ್ಲ, ಸಾಮಾಜಿಕ ಮೌಲ್ಯಗಳಿಗೆ ಗೌರವ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಇವತ್ತು ಬಂದು ಹೇಳ್ತಾರೆ ಮೀಡಿಯಾದಲ್ಲಿ ಬಂದಿದ್ದೆಲ್ಲ ನಂಬ್ಕೊಂಡು ಆ್ಯಕ್ಷನ್ ತಗೊಳ್ಳೋದಕ್ಕಾಗತ್ತೇನ್ರಿ ಅಂತ. ಸರ್, ನಾನು ಇದನ್ನು ಡಬಲ್ ಸ್ಟ್ಯಾಂಡರ್ಡ್ ಅಂತೀನಿ ಸರ್. ತಾವೇನಂತೀರಿ ಸರ್ ಇದಕ್ಕೆ? ತಮ್ಮಲ್ಲಿ ಏನಾದ್ರು ಹೊಸ ಶಬ್ದ ಇದ್ರೆ ನಿನ್ನೆ ಮೊನ್ನೆಯಿಂದ ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ಸ್ ಕೊಟ್ಟರು, ಅದರಲ್ಲಿ ಎಷ್ಟು ಡಬಲ್ ಇತ್ತು, ಟ್ರಿಬಲ್ ಇತ್ತು ಅಂತ ಎಲ್ಲ ನೋಡಿದ್ದೀರಾ ಸರ್. ನಾನು ಬಹಳ ಸ್ಪಷ್ಟ ಕೇಳಿ ಅಜಿತ್, ನಾನು ಹೇಳ್ತಾ ಇದ್ದೆ, ನಾನು ಪ್ರವಾಸದಲ್ಲಿದ್ದೇನೆ. ನಾಳೆ ರಾಯಚೂರಿನ ಬಿಟ್ಟು ನಾಳಿದ್ದು ಬೆಳಗ್ಗೆ ನಾನು ಬೆಂಗಳೂರು ಬಂದ ಮೇಲೆ ಮುಖ್ಯಮಂತ್ರಿಗಳನ್ನ ಭೇಟಿ. JDS ಶಾಸಕ ನಿಂಗಯ್ಯ ಅವರು ತಮ್ಮ ಜೊತೆ ಮಾತಾಡ್ತಾರಂತೆ ಸರ್. ಕೊಡಿ ಹೇಳಿ ನಿಂಗಣ್ಣ. ನಮಸ್ಕಾರ. ಅದೇ ನಾನು ಕೇಳ್ತಾ ಇದ್ದೆ ತಾವು ಮಾತಾಡಿದ್ನೆಲ್ಲ. ನಿಮ್ಮ ಮೇಲೆ ಬಹಳ ಅಪಾರ ನಿರೀಕ್ಷೆ ಇಟ್ಕೊಂಡಿದೀವಿ ನಾವೆಲ್ಲ. ಇದು ಈ ಅಚಾತುರ್ಯ ಹೇಗಾಯ್ತು ಅಂತ ಹೇಳಿ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಹೌದು. ಯಾಕೆಂದ್ರೆ ನಿಮ್ಮ ಎಲ್ಲ ಅಸೆಂಬ್ಲಿ ಪರ್ಫಾರ್ಮೆನ್ಸು, ಹಿಂದೆ ಮಂತ್ರಿ ಆಗಿದ್ದು ಎಲ್ಲ ನಾವು ಗಮನಿಸಿದ್ದೇವೆ. ಇದರಲ್ಲಿ ಯಂಗ್ಸ್ಟರ್ಸ್ ಅಲ್ಲಿ ಒಳ್ಳೆ ರೀತಿಯ ಪರ್ಫಾರ್ಮೆನ್ಸ್ ಇತ್ತು. ಗಂಭೀರವಾದ ಸಭೆಯಲ್ಲಿ ಇದಾಗಿದ್ದು ನಮಗೆ ಆಶ್ಚರ್ಯ ಆಗ್ತದೆ. ಕಾರ್ಯಕ್ರಮದ ಖಾತ್ರಿ ಪಡಿಸ್ಕೊಂಡು ಎಲ್ಲಾ ಕಡೆ ಹೇಗ್ ನಡೀತಾ ಇದೆ ಅಂತ ನೋಡುವಂತದ್ರಲ್ಲಿ ಎಲ್ಲಾ ಮೆಸೇಜ್ ಓಪನ್ ಮಾಡುವಂತ ಪರಿಸ್ಥಿತಿ ಬಂತು. ಇಲ್ಲಾಂದ್ರೆ ನಾವ್ ಯಾವ ಮೆಸೇಜ್ ಓಪನ್ ಮಾಡಲ್ಲ, ಯಾವ್ದು ಬೇಕು ಅಷ್ಟೇ ನೋಡ್ಕೊಂಡು ಅದನ್ನ ನಾವು ಉತ್ತರ ಕೊಡುವಂತ ಕೆಲಸ. ಯಾಕಂದ್ರೆ ನಾನು ಅಸೆಂಬ್ಲಿ ಒಳಗಡೆ ನಿಮ್ಮ ಪರ್ಫಾರ್ಮೆನ್ಸ್ ಗಮನಿಸಿದ್ದೆ. ಏನಾಗಿದೆ ಅಂತ ಹೇಳಿದ್ರೆ ಆಲ್ ಅನ್ಎಕ್ಸ್ಪೆಕ್ಟೆಡ್ ಅಥವಾ ಇದೇನು ನಮ್ಗೆ ಅರ್ಥ ಆಗ್ತಿಲ್ಲ. ನೋಡೋಣ, ನಾನು ಬೆಂಗಳೂರು ಬರ್ತೇನೆ. ಆಯ್ತು, ನಾನು ಮೀಟ್ ಮಾಡ್ತೀನಿ. ತನ್ವೀರ್ ಸೇಠ್ ಅವರೇ, ಸುವರ್ಣ ನ್ಯೂಸ್ಗೆ ಹಲವು ಜನ ಮಕ್ಕಳ ಪೋಷಕರು ಕಾಲ್ ಮಾಡ್ತಾ ಇದ್ದಾರೆ. ಇಲ್ಲ ಅಮಿತ್, ಈಗ ನಾನು ಇನ್ನೊಂದು ವಾಹಿನಿಗೆ ನಾನು ಕರೆ ಕೊಡ್ತಾ ಇದ್ದೇನೆ. ಸರ್, ಸುವರ್ಣ ನ್ಯೂಸ್ಗೆ ಹಲವು ಪೋಷಕರು ಕರೆ ಮಾಡ್ತಾ ಇದ್ದಾರೆ. ನಾನು ನೋಡಿ, ಅವ್ರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ತಾವು ಅವ್ರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ನನ್ನಿಂದ ಯಾವುದೇ ರೀತಿಯ ತಪ್ಪಾಗಿಲ್ಲ. ಏನೇ ಆಗಿದ್ರು ನಾನು ಆ ಮೌಲ್ಯಗಳನ್ನ ಆಧರಿಸ್ಕೊಂಡೆ ನನ್ನ ಜೀವನ ಮಾಡ್ಕೊಂಡ್ ಬರ್ತಾರಂಥದ್ದು. ನನ್ನ ಪೋಷಕರ ಅವಮಾನ ಆಗುವಂಥದ್ದು ನಾನು ಮಾಡುವಂತ ಕೆಲಸ ಅಲ್ಲ ಅದು. ಸರ್, ನಾಳೆ ದಿನ ಯಾವ್ದಾದ್ರು ಒಂದು ಶಾಲೆಯ ಕಾರ್ಯಕ್ರಮಕ್ಕೆ ತಾವು ಹೋಗಿ ಮಕ್ಕಳಿಗೆ, ನಾಳೆ ದಿನ ಯಾವ್ದಾದ್ರು ಒಂದು ಶಾಲೆ ಕಾರ್ಯಕ್ರಮಕ್ಕೆ ಹೋಗಿ ಮಕ್ಕಳಿಗೆ ತಾವು ಮಕ್ಕಳಿಗೆ ತಾವು ಬುದ್ಧಿವಾದ ಹೇಳ್ತೀರಾ ಸರ್? ನಾನು ಒಂದೊಂದ್ಸತಿ ಹೇಳ್ತಾ ಇದ್ದೀನಿ, ಇದರಲ್ಲಿ ಯಾವುದೇ ತಪ್ಪು ನಾನು ಮಾಡಿಲ್ಲ. ಅಲ್ಲ, ದಿಸ್ ಇಸ್ ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಸರ್. ನಾಳೆ ದಿನ ಯಾವ್ದಾದ್ರು ಒಂದು ಶಾಲೆಗೆ ಹೋಗಿ ಮಕ್ಕಳಿಗೆ ನಿಮ್ಮ ನೈತಿಕತೆ ಹೀಗಿರಬೇಕು, ನೀವು ಇವತ್ತಿನ ತಂತ್ರಜ್ಞಾನವನ್ನ ಬಳಸಿಕೊಂಡು ಅಶ್ಲೀಲತೆಯನ್ನ ನೋಡಬೇಡಿ ಅನ್ನುವ ಬುದ್ಧಿ ಮಾತನ್ನ ತಾವು ಹೇಳ್ತೀರಾ? ಇದೆ, ಮಾತಾಡುವಂತದಕ್ಕೆಲ್ಲ ಧೈರ್ಯ ಇದೆ. ನಾನು ನೋಡಿಲ್ಲ, ನಾನು ನೋಡದೆ ಇರೋಂಥದ್ದು ನೋಡಿದ್ದೀನಿ ಅಂತ ನೀವು ಹೇಳ್ತಕ್ಕ ಒಪ್ಕೊಳಕ್ಕಾಗಲ್ಲ. ಯಾವ ಚಿತ್ರನೂ ಓಪನ್ ಆಗಿಲ್ಲ. ಬಂದಂತದ್ದು ನಾನು ಸ್ಕ್ರೋಲ್ ಮಾಡಿರುವಂತದ್ದು ಸತ್ಯ. ಯಾಕಂತ ಹೇಳಿದ್ರೆ ನನಗೆ ಬೇರೆ ಒಂದು ವಿಚಾರನ ನಾನು ಗಮನ ಕೊಡ್ತಾ ಇದ್ದೆ. ಆ ಕಾರಣದಿಂದ ಯಾವ ಚಿತ್ರನೂ ನಾನು ನೋಡಿಲ್ಲ. ಸರ್, ತಾವು ಯಾವ ವಾಟ್ಸ್ಆಪ್ ಒಂದೇ ನಿಮಿಷ ಸರ್. ಈ ರಾಜ್ಯದ ಜನರಿಗೆ ಕುತೂಹಲ ಇದೆ. 9451665557 ನಲ್ಲಿ ನಾನು ಇದ್ದೇನೆ ವಾಟ್ಸ್ಆಪ್ ನಲ್ಲಿ. ಸರ್, ಈ ರಾಜ್ಯದ ಜನರಿಗೆ ಒಂದು ಕುತೂಹಲ ಇದೆ. ತಾವು ನೋಡ್ತಾ ಇದ್ದಂಥ ವಾಟ್ಸ್ಆಪ್ ಗ್ರೂಪ್ ಯಾವುದು? ಒಬ್ಬ ಸಚಿವರು, ಶಿಕ್ಷಣ ಸಚಿವರಿರುವಂತಹ ಗ್ರೂಪಿಗೆ ಅಂಥ ಬೆತ್ತಲೆ ಚಿತ್ರಗಳನ್ನ ಕಳಿಸ್ತಾರೆ ಅಂದ್ರೆ ಆ ಗ್ರೂಪ್ ಅಲ್ಲಿ ಯಾರ್ಯಾರಿದ್ದಾರೆ? ಯಾರ್ಯಾರಿದ್ದಾರೆ ಎಲ್ಲರಿಗೂ ನಾನು ತನಿಖೆಗೆ ಹೊರಪಡಿಸ್ತೀನಿ ಅಂತ ಹೇಳಿದ್ಮೇಲೆ ಎಲ್ಲ ಹೊರಗೆ ಬರುತ್ತೆ. ಸರ್, ನೀವು ಮಾರಲಿ ಅಪ್ಫ್ರಂಟ್ ಇದ್ರೆ, ನೀವು ನೈತಿಕವಾಗಿ ಸರಿ ಇದ್ರೆ ಯಾವ ವಿಷಯವನ್ನ ಸೈಬರ್ ಕ್ರೈಮ್ ಜೊತೆ ಹಂಚ್ಕೊಳ್ತೀನಿ ಅಂತಿರೋ ಆ ವಿಷಯವನ್ನ ರಾಜ್ಯದ ಜನತೆ ಎದುರಿಗೆ ಹಂಚ್ಕೊಳ್ಳಕ್ಕೆ ಏನಾಗುತ್ತೆ? ನಾನು ಸೈಬರ್ ಕ್ರೈಮ್ ಕೊಟ್ಟಿದ್ಮೇಲೆ ಎಲ್ಲ ಹೊರಗೆ ಬರುತ್ತೆ. ಸರ್, ನಾನು ಕೇಳುವಂತದ್ದು ಸರ್, ಈ ಒಂದು ಪ್ರಶ್ನೆ ನೀವು ಅವಾಯ್ಡ್ ಮಾಡಿದ್ರಿ ಅಂತ ನಾನು ಅನ್ಕೊಳ್ತೀನಿ. ಈ ಪ್ರಶ್ನೆನ ನೀವು ಅವಾಯ್ಡ್ ಮಾಡಿದ್ರಿ. ಯು ಆರ್ ಅವಾಯ್ಡಿಂಗ್ ಇಟ್ ಸರ್. ನೀವು ಈ ಪ್ರಶ್ನೆ ಅವಾಯ್ಡ್ ಮಾಡಿದ್ರಿ. ಯಾವಾಗ ಕಠಿಣ ಪ್ರಶ್ನೆ ತಮಗ್ ಬಂತೋ
ಆವಾಗ ನೀವು ಬೇರೆ ನೆಪ ಹೇಳ್ತಾ ಇದ್ದೀರಿ. ನೋಡಿ ಅಮಿತ್, ನಾನು ಇಲ್ಲಿ ಕೂತಿದ್ದೀನಿ, ನಾನು ದೂರ ಇದ್ದೇನೆ. ನಾನು ಬೆಂಗಳೂರು ಬಂದಾಗ ನಿಮ್ ಜೊತೆ ಮಾತಾಡ್ತೇನೆ, ನಿಮ್ಮ ಸ್ಟುಡಿಯೋಗೆ ಬರ್ತೇನೆ. ಸರ್, ಈ ರೀತಿನಲ್ಲಿ ಬೇಸಿಕಲಿ ಯು ವಾಂಟ್ ಟು ಪ್ರಿಪೇರ್ ದ ಆನ್ಸರ್ ಸರ್. ಬೇಸಿಕಲಿ ನೀವು ಉತ್ತರಗಳನ್ನ ತಯಾರು ಮಾಡ್ಕೋಬೇಕು ಅನ್ಕೊಂಡಿದ್ದೀರಿ. ನಾನಂತ ನೀಚ ಅಲ್ರಿ? ನೀಚದ ಪ್ರಶ್ನೆ ಅಲ್ಲ, ನೀಚತನ ಅಲ್ಲ, ಜಾಣತನ ಇದು. ಜಾಣತನ ಇದು, ಚಾಣಾಕ್ಷತನ ಇದು, ನಾನು ಬೇರೆ ಒಂದು ಮಾಹಿತಿ ಮಾತಾಡ್ತೀನಿ. ಚಾಣಾಕ್ಷತನ ಇದು. ನೀವು ಬೆಂಗಳೂರಿಗೆ ಬಂದ್ಮೇಲೆ ಮಾತಾಡ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಯು ವಾಂಟ್ ಟು ಪ್ರಿಪೇರ್ ದ ಆನ್ಸರ್ಸ್. ಥ್ಯಾಂಕ್ ಯು. ಯು ವಾಂಟ್ ಟು ಪ್ರಿಪೇರ್ ದ ಆನ್ಸರ್ ಸರ್. ಐ ಸೆಡ್ ನಾನು ಬಂದು ಮಾತಾಡ್ತೇನೆ. Sir. Nothing is going to hide. Everything is on record. ತುಂಬಾ ವ್ಯಾಲಿಡ್ ಪ್ರಶ್ನೆ ಬಂದಾಗ ಯು ಆರ್ ಬಿಕಮಿಂಗ್ ಬಿಸಿ ಸರ್. ಸರ್, ತುಂಬಾ ವ್ಯಾಲಿಡ್ ಪ್ರಶ್ನೆ ಬಂದಾಗ ಯು ವಾಂಟ್ ಟು ಅವಾಯ್ಡ್ ದ ಕ್ವಶನ್. ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿದ್ರೆ ಸರ್, ಒಬ್ಬ ಪೋಷಕರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಿತ್ ಅವರೇ, ಎಲ್ಲರಿಗೂ ಒಂದು ಫೇರ್ ಚಾನ್ಸ್ ಸಿಗಬೇಕು ಅಂದಾಗ ತನ್ವೀರ್ ಸೇಠ್ ಅವರು, ಒಂದೇ ನಿಮಿಷ ಬರ್ತೀನಿ ನಾನು ನಿಮಗೆ. ಇವತ್ತು ತನ್ವೀರ್ ಸೇಠ್ ಅವರನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ನಿಂದ ಒಬ್ಬ ಮುಖಂಡ ಬಂದು ಸ್ಟುಡಿಯೋದಲ್ಲಿ ಕೂತ್ಕೊಳ್ಳೋದಕ್ಕೆ ತಯಾರಿಲ್ಲ. ತನ್ವೀರ್ ಸೇಠ್ ಅವರ ಫ್ಲೈಟ್ ಅನ್ನ ನೋಡಿ ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಅವರೇ ಸ್ವತಃ ಬರಬೇಕಾಗತ್ತೆ. ಅವರ ಪಕ್ಷ ಇವತ್ತು ಅವರ ಬೆಂಬಲಕ್ಕೆ ನಿಲ್ತಾ ಇಲ್ಲ, ಅವರ ಸರ್ಕಾರ ಇವತ್ತು ಅವರ ಬೆಂಬಲಕ್ಕೆ ನಿಲ್ತಾ ಇಲ್ಲ. ಅವರೇ ಖುದ್ದಾಗಿ ಒಂದೇ ನಿಮಿಷ ಅವರೇ ಖುದ್ದಾಗಿ ಬರಬೇಕಾಗತ್ತೆ. ಯಾವಾಗ ಕಠಿಣ ಪ್ರಶ್ನೆಗಳು ಬರುತ್ತೋ ಆವಾಗ ಅವರು ಸಡನ್ ಆಗಿ ಬ್ಯುಸಿ ಆಗ್ತಾರೆ, ಇನ್ನೇನೋ ಕೆಲಸ ಇದೆ ಅಂತಾರೆ. ಒಬ್ಬ ಪೋಷಕರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಹೇಳಿ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಈಗ ನಮ್ಗೆ ತನ್ವೀರ್ ಸೇಠ್ ಅವ್ರನ್ನ ನೋಡ್ಬೇಕಾದ್ರೆ ಅನ್ಸೋದೇನಂದ್ರೆ, ನನ್ನ ಮಗಳು ಕೂಡ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ. ಆ ಮಗಳಿಗೆ ನಿಮ್ಮ ಸಚಿವರು ಇಂಥವ್ರಮ್ಮ ಇಂಥದನ್ನ ನೋಡ್ತಾರೆ ಅಂತ ಹೆಂಗ್ ತೋರ್ಸೋದು ಸರ್ ನಾವು ಅವ್ರಿಗೆ? ಇದೇ ಪ್ರಶ್ನೆ ನಾನು ಅವ್ರಿಗೆ ಕೇಳ್ತಾ ಇದ್ದೆ ಸರ್. ಇಲ್ಲಿ ನಾವು ಮಾತಾಡ್ಬೇಕಾದಂತ ತುಂಬಾ ಅಗತ್ಯ ಇದೆ. ಏನಂದ್ರೆ, ಮಾಧ್ಯಮದವರಾಗಿ ನಾವು ಜಡ್ಜ್ಮೆಂಟಲ್ ಆಗಿರ್ಬಾರ್ದು. ಒಂದ್ ವಿಷಯ ಬಂದಿದೆ, ಒಂದ್ ಆಪಾದನೆ ಒಂದ್ ವ್ಯಕ್ತಿ ಮೇಲೆ ಬಂದಿದೆ. ಆ ವ್ಯಕ್ತಿ ಓಪನ್ ಆಗಿ ಹೇಳ್ತಾ ಇದ್ದಾರೆ, ನಾನು ಬಂದು ತನಿಖೆಗೆ ಒಳಪಡ್ತೀನಿ, ನಾನು ರೆಡಿ ಇದ್ದೀನಿ ಓಪನ್ ಆಗಿ ಅಂತ ಅನ್ಬಿಟ್ಟು. ಅಂತಹ ಒಂದು ಅವಕಾಶ ಕೊಟ್ಟು ನಾವು ನಮ್ ಜುಡಿಷಿಯರಿ ಮೇಲೆ ನಂಬಿಕೆ ಇಟ್ಟು ಅಂತ ಒಂದು ಅವಕಾಶ ಕೊಟ್ಟು ನಾವು ಉತ್ತರ ಮೀಡಿಯಾದು ತುಂಬಾ ಜವಾಬ್ದಾರಿಯುತವಂತ ಒಂದು ಸ್ಥಾನ. ಇಂಥ ಏನೇ ವಿಷಯಗಳಾದ್ರೂ ತನ್ವೀರ್ ಸೇಠ್ ಅವರು ಮತ್ತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಒಂದ್ ನಿಮಿಷ ತನ್ವೀರ್ ಸೇಠ್ ಅವರೇ. ಶಂಭುಲಿಂಗಪ್ಪ ಅನ್ನುವಂಥ ಒಬ್ಬ ಪೋಷಕರು ನಮ್ಮ ಜೊತೆ ಕರೆಯಲ್ಲಿದ್ದಾರೆ. ಶಂಭುಲಿಂಗಪ್ಪ ಅವರೇ, ತಾವು ತನ್ವೀರ್ ಸೇಠ್ ಜೊತೆ ಮಾತಾಡ್ತಾ ಇದ್ದೀರಿ, ನಿಮ್ಮ ಧ್ವನಿ ಅವ್ರಿಗೆ ಕೇಳಿಸ್ತಾ ಇದೆ, ನಿಮ್ಮ ಪ್ರಶ್ನೆ ಕೇಳಿ ಅವ್ರಿಗೆ. ತನ್ವೀರ್ ಸೇಠ್ ಅವರೇ, ನೀವು ರಾಜ್ಯದ ಶಿಕ್ಷಣ ಸಚಿವರು. ನನ್ನ ಮಗಳು ಕೂಡ ಗೌರ್ಮೆಂಟ್ ಸ್ಕೂಲ್ ನಲ್ಲೇ ಓದ್ತಾ ಇರೋದು. ಸರಿ, ನನ್ನ ಮಗಳು ನಾಳೆ ನಮ್ಮ ಮಿನಿಸ್ಟ್ರನ್ನ ಹೆಂಗ್ ಸರ್ ತೋರ್ಸೋದು ನನ್ನ ಮಗಳಿಗೆ? ಇವ್ರು ನಿಮ್ ಮಿನಿಸ್ಟ್ರು ಇಂಥದೆಲ್ಲ ನೋಡ್ತಾರೆ ಅಂತ ನಾನು ನೋಡಿದ್ದಲ್ಲ. ಈಗ ವಾಟ್ಸಪ್ ನಲ್ಲಿ ನಾನು ನೋಡುವಂತಹ ಏನು ಟಿಪ್ಪು ಜಯಂತಿಯ ವಿಚಾರದಲ್ಲಿ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅಂತ ನೋಡುವಂತ ಸಂದರ್ಭದಲ್ಲಿ ಬಂದಂತ ಯಾವುದೋ ಒಂದು ಗ್ರೂಪ್ ನಲ್ಲಿ ಬಂದಂತಹ ಕೆಲವೊಂದು ಚಿತ್ರಗಳು, ಅದು ನಾನು ಓಪನ್ ಮಾಡಿಲ್ಲ, ನೋಡು ಇಲ್ಲ. ಆ ಸಭ್ಯತೆ ಮತ್ತು ಆ ಸಂಸ್ಕೃತಿ, ನಾನು ಅದೇ ಒಳ್ಳೆ ಸಂಸ್ಕೃತಿಯಲ್ಲಿ ಬೆಳೆದಿರೋದ್ರಿಂದ ನನ್ನ ಪೋಷಕರಿಗೆ ದೂರುವಂತಹ ಇನ್ನೊಂದು ಪ್ರಶ್ನೆ. ನೀವು ಡೌನ್ಲೋಡ್ ಮಾಡಿಲ್ಲ ಅಂತೀರಿ, ಡೌನ್ಲೋಡ್ ಮಾಡದೇನೆ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದು ಅರೆನಗ್ನ ಚಿತ್ರ ಅನ್ನೋದು, ಅರೆನಗ್ನ ಚಿತ್ರ ಅಂತ. ಅದು ನೋಡಿದಾಗ ನಿಮ್ಮಲ್ಲಿ ಆ ಸಭ್ಯತೆ ಸಂಸ್ಕೃತಿ ಇದ್ದಿದ್ರೆ ನೀವು ಖಂಡಿತ ಅದನ್ನ ಇಮ್ಮಿಡಿಯೇಟ್ ತೆಗಿತಾ ಇದ್ರಿ. ಅಷ್ಟೊತ್ತು ನೋಡೋ ಪ್ರಯತ್ನ ಮಾಡ್ತಾ ಇರ್ಲಿಲ್ಲ. ನೋಡ್ಬೇಕು ಅಂತ ಅದನ್ನ ಮೇಲ್ ಅದು ಐಕಾನ್ ನೋಡ್ತಿದಂಗೆ ಗೊತ್ತಾಗುತ್ತೆ ಕೇಳಿ. ನಾನು ಅದಕ್ಕೆ ಸರ್ ನಾವಿಲ್ಲಿ ಕೇಳ್ತಾ, ನೀವು ತನಿಖೆ ಅಂತಿದ್ದೀರಿ, ನಾವು ತನಿಖೆ ಬಗ್ಗೆ ಕೇಳ್ತಾ ಇಲ್ಲ. ನೈತಿಕತೆ ಪ್ರಶ್ನೆ, ನೈತಿಕತೆ. ಶಿಕ್ಷಣ ಸಚಿವ ಅಂತಂದ್ರೆ ಮಕ್ಕಳಿಗೆ ಮಾದರಿಯಾಗಿರಬೇಕು, ಮಕ್ಕಳಿಗೆ ಮಾದರಿಯಾಗಿರಬೇಕು, ಮಕ್ಕಳಿಗೆ ಮಾದರಿಯಾಗಿರ್ಬೇಕಾದಂತಹ ವ್ಯಕ್ತಿ ಆ ಶಿಕ್ಷಣ ಸಚಿವ ಅಂತಂದ್ರೆ ಇಟ್ಸ್ ಮೋರ್ ದೆನ್. ತನ್ವೀರ್ ಸೇಠ್ ಸರ್, ಈ ಶಂಭುಲಿಂಗಪ್ಪ ಅವರು ಕೇಳಿದ ಪ್ರಶ್ನೆ ಇಡೀ ರಾಜ್ಯದ ಪೋಷಕರ ಪ್ರತಿನಿಧಿಯಾಗಿ ಆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇವರ ಪ್ರಶ್ನೆಗೆ ಉತ್ತರ ಕೊಡುವಂತಹ ನೈತಿಕ ಜವಾಬ್ದಾರಿ ತಮ್ಮದಾಗತ್ತೆ. ಹೌದು, ಎಸ್. ನೈತಿಕತೆಯ ಪ್ರಶ್ನೆ ಶಂಭುಲಿಂಗಪ್ಪ ಅವರೇ, ಸಚಿವರು ಉತ್ತರ ಕೊಡ್ತಾರೆ. ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮಾತಾಡಿದ್ದೇನೆ. ಎಸ್, ನಾನು ಬಹಳ ನೇರವಾಗಿ ಹೇಳ್ತಾ ಇದ್ದೀನಿ, ಇದು ಯಾವುದೇ ಒಂದು ಉದ್ದೇಶಪೂರ್ವಕವಾಗಿ ಅಥವಾ ನಾನು ಮಾಡಲೇಬೇಕು ಅಂತ ಮಾಡಿರುವಂತ ತಪ್ಪಲ್ಲ. ಯಾರೋ ಕಳಿಸ್ಕೊಟ್ಟಿರುವಂತದ್ದನ್ನ
ಆ ಸಂದೇಶ ನೋಡುವಂತ ಸಂದರ್ಭದಲ್ಲಿ ಇದ್ದಂಥದ್ದು. ನಾನು ಅದನ್ನು ಡೌನ್ಲೋಡ್ ಮಾಡಿಲ್ಲ, ಓಪನ್ ಆಗಿಲ್ಲ. ಅದು ನಾನು ಯಾಕಂದ್ರೆ ಸಹಜವಾಗಿ ನಾನು ಕುತೂಹಲ ಇದ್ದಂಥದ್ದು ಎಲ್ಲೆಲ್ಲಿ ಏನ ಆಗ್ತಾ ಇದೆ ಅಂತ. ಅದನ್ನ ನೋಡುವಂತ ಎಸ್ ತನ್ವೀರ್ ಸೇಠ್ ಅವರೇ, ಈಗ ಒಂದೇ ನಿಮಿಷ, ಶಂಭುಲಿಂಗಪ್ಪ ಅವರೇ ಒಂದು ನಿಮಿಷ, ಶಂಭುಲಿಂಗಪ್ಪ ಅವರೇ ಒಂದು ನಿಮಿಷ, ತನ್ವೀರ್ ಸೇಠ್ ಅವರೇ ನಾನು ಹೇಳೋದನ್ನ ಒಂದು ನಿಮಿಷದ ಮಟ್ಟಿಗೆ ಕೇಳಿಸ್ಕೊಳ್ಳಿ. ನಾನು ಹೇಳೋದನ್ನ ನೀವೇನು ಸಮರ್ಥನೆ ಕೊಡ್ತಾ ಇದ್ದೀರಲ್ಲ, ಈ ಸಮರ್ಥನೆ ಮುಖ್ಯಮಂತ್ರಿಗಳನ್ನ ಕನ್ವಿನ್ಸ್ ಮಾಡಿಲ್ಲ, ನಿಮ್ಮ ಪಕ್ಷದ ಮುಖಂಡರನ್ನ ಕನ್ವಿನ್ಸ್ ಮಾಡಿಲ್ಲ, ನಿಮ್ಮ ಪಕ್ಷದ ಕಾರ್ಯಕರ್ತರನ್ನ ಕನ್ವಿನ್ಸ್ ಮಾಡಿಲ್ಲ. ಒಂದು ವೇಳೆ ಮಾಡಿದ್ದೇ ಆಗಿದ್ರೆ ನಿಮ್ಮನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಪ್ರತಿನಿಧಿಯಾಗಿ ನಮ್ಮ ಚರ್ಚೆಗೆ ಯಾರಾದ್ರೂ ಒಬ್ರು ಬಂದಿರೋರು? ಕರೆದಾಗ ಪ್ರತಿಯೊಬ್ರು ಹೇಳಿದ್ದು ಇದನ್ನ ನಮಗೆ ಸಮರ್ಥನೆ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಅಂತಾರೆ. ನಿಮ್ಮ ಪಕ್ಷ ಕನ್ವಿನ್ಸ್ ಆಗಿಲ್ಲ ಸರ್. ನಿಮ್ಮ ಸಮರ್ಥನೆಗೆ ನೀವು ರಾಜ್ಯನ ಕನ್ವಿನ್ಸ್ ಮಾಡೋದಕ್ಕೆ ಹೊರಟಿದ್ದೀರಿ, ನಿಮ್ಮ ಪಕ್ಷ ಕನ್ವಿನ್ಸ್ ಆಗಿಲ್ಲ. ಅಜಿತ್ ಅವರೇ ತನ್ವೀರ್ ಸೇಠ್ ಅವರೇ, ನಮ್ಮ ಪ್ರಶ್ನೆ ಇಷ್ಟೇ ಸರ್. ನಿಮ್ಮನ್ನ ನಾವು ನಮ್ಮ ಮಕ್ಕಳಿಗೆ ನಮ್ಮ ಶಿಕ್ಷಣ ಸಚಿವರು ತೋರ್ಸಕ್ ಆಗಲ್ಲ. ಹೌದು, ನಮ್ಮ ಶಿಕ್ಷಣ ಸಚಿವರು ಇವರು ಇಂಥವ್ರು ಅಂತ ತೋರ್ಸಕ್ ನಮ್ಗೆ ಆಗಲ್ಲ. ನಮ್ಗೂ ನೈತಿಕತೆ ಕಾಡುತ್ತೆ, ನಮ್ಗೂ ಸಭ್ಯತೆ ಇದೆ. ದಯವಿಟ್ಟು ರಿಸೈನ್ ಮಾಡಿ. ತನ್ವೀರ್ ಸೇಠ್ ಸರ್, ಇದೊಂದು ಪ್ರಶ್ನೆ. ನೀವು ಕಠಿಣ ಪ್ರಶ್ನೆ ಬಂದಾಗ ನೀವು ಬಿಸಿ ಆಗ್ತಾ ಇದ್ದೀರಿ. ಕಠಿಣ ಪ್ರಶ್ನೆಗಳು ಬಂದಾಗ ಬಿಸಿ ಆಗ್ತಾ ಇದ್ದೀರಿ. ಕೇಳಿ, ನಾನ್ ನಿಮ್ಮ ಜೊತೆಗೆ ಈ 20 ನಿಮಿಷ ತನ್ವೀರ್ ಸೇಠ್ ಅವರೇ, ಇಷ್ಟೇ. ನಮ್ಮ ಮಕ್ಕಳಿಗೆ ಶಂಭುಲಿಂಗಪ್ಪನವರ ಪ್ರಶ್ನೆಗೆ ಒಂದು ಉತ್ತರ ಕೊಟ್ಬಿಡಿ ಸರ್. ಯಾವಾಗ ರಿಸೈನ್ ಮಾಡ್ತಿದ್ದೀರಿ? ನಮ್ಮ ಶಿಕ್ಷಣ ಸಚಿವರು ಶಂಭುಲಿಂಗಪ್ಪನವರ ಪ್ರಶ್ನೆಗೆ ಒಂದು ಉತ್ತರ ಕೊಟ್ಬಿಡಿ. ಯಾವಾಗ ರಿಸೈನ್ ಮಾಡ್ತಿದ್ದೀರಿ? ಶಂಭುಲಿಂಗಪ್ಪನವರ ಪ್ರಶ್ನೆಗೆ ಒಂದು ಉತ್ತರ ಕೊಟ್ಬಿಡಿ. ರಿಸೈನ್ ಮಾಡಿ. ಆಯ್ತು, ನಾನು ಮಾತಾಡ್ತೇನೆ ಆಮೇಲೆ. ನಾಳೆ ನಮ್ಮ ಮಕ್ಕಳು ಕೇಳಬಹುದು. ಶಂಭುಲಿಂಗಪ್ಪನವರ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ ತನ್ವೀರ್ ಸೇಠ್ ಅವರೇ. ಆಮೇಲೆ ನಾನು ಯಾವಾಗ ಮಾತಾಡ್ತೀರಿ ಸರ್? ನಮ್ಮ ಮಕ್ಕಳು ಕೇಳ್ತಾರೆ. ತನ್ವೀರ್ ಸೇಠ್ ಅವರೇ, ಕಠಿಣ ಪ್ರಶ್ನೆಗಳು ಬಂದಾಗ ತಾವು ಬಿಸಿ ಆಗ್ತಾ ಇದ್ದೀರಿ. ತಪ್ಪೇ ಆಗಿಲ್ಲ ಅಂದ್ರೆ ಮೈ ಮೇಲೆ ಹೇಳ್ಕೊಳಕ್ ಸಾಧ್ಯ ಇಲ್ಲ. ನಾನು ನಿಮ್ಗೆ ಬಹಳ ತಾಳ್ಮೆಯಿಂದ ಹೇಳ್ತಾ ಇದ್ದೀನಿ. ಸರ್, ನನ್ನ ಪ್ರಶ್ನೆನ ಅವಾಯ್ಡ್ ಮಾಡಿ. ನನಗಿದು ಅಭ್ಯಾಸ ಇದೆ. ನನ್ನ ಪ್ರಶ್ನೆನ ಅವಾಯ್ಡ್ ಮಾಡಿ ಅಭ್ಯಾಸ ಇದೆ. ಆ ಪೋಷಕನ ಪ್ರಶ್ನೆನ ಅವಾಯ್ಡ್ ಮಾಡಬೇಡಿ. ನಾವು ಮೈಸೂರಿನವರೇ. ಆ ಪೋಷಕರ ಪ್ರಶ್ನೆನ ಅವಾಯ್ಡ್ ಮಾಡಬೇಡಿ. ನನ್ನ ಪ್ರಶ್ನೆ ಅವಾಯ್ಡ್ ಮಾಡಿ. ನನಗೆ ಅಭ್ಯಾಸ ಇದೆ. ರಾಜಕಾರಣಿಗಳು ಉತ್ತರ ಕೊಡದೆ ನುಣಿಸ್ಕೊಳ್ತಾರೆ. ನನಗೆ ಅಭ್ಯಾಸ ಇದೆ ಅದನ್ನ ಕೇಳಿಸ್ಕೊಂಡು. ಆ ಪೋಷಕ, ಅವನ ಮಗಳು, ಆ ಪೋಷಕರ ಮಗಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಅವರ ಪ್ರಶ್ನೆ ಅವಾಯ್ಡ್ ಮಾಡಬೇಡಿ. ತನ್ವೀರ್ ಸೇಠ್ ಅವರೇ, ನಾವು ಮೈಸೂರಿನವರೇ. ಇನ್ನು ಅತಿ ಹೆಚ್ಚಾಗಿ ಆದ್ರೆ ನಮಗೆ ನನ್ನ ಮಗಳು ಕೇಳ್ತಾಳೆ ಸರ್. ಶಂಭುಲಿಂಗಪ್ಪ ಅವರೇ, ಒಂದು ನಿಮಿಷ. ಬಹುಶಃ ಉತ್ತರ ಕೊಡ್ತಾ ಇದ್ದಾರೆ ಸಚಿವರು ಬಹುಶಃ ಉತ್ತರ ಕೊಡ್ತಾ ಇದ್ದಾರೆ. ಸಚಿವರು ಹೇಳಿ. ಸಚಿವರೇ, ಸುವರ್ಣ ನ್ಯೂಸ್ ಅಲ್ಲಿ ಮಾತಾಡ್ತಾ ಇದ್ದೀರಿ. ಸುವರ್ಣ ನ್ಯೂಸ್ ಸಚಿವರೇ, ನಮ್ಮ ಜೊತೆ ಪಬ್ಲಿಕ್ ಇದ್ದಾರೆ. ನಮ್ಮ ಜೊತೆ ಪಬ್ಲಿಕ್ ಇರೋದು ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಪಬ್ಲಿಕ್ ಇದ್ದಾರೆ. ನೀವು ನಮಗೆ ಜವಾಬ್ದಾರಿ ಇದ್ದೀರಿ. ಎಸ್, ತನ್ವೀರ್ ಸೇಠ್ ಅವರು ದೂರವಾಣಿ ಕರೆಯನ್ನ ಕಡಿತಗೊಳಿಸಿದ್ದಾರೆ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನಮಗೆ ಪತ್ರಕರ್ತರಿಗೆ ಅಭ್ಯಾಸ ಆಗಿರುತ್ತೆ, ರಾಜಕಾರಣಿಗಳು ಉತ್ತರ ಕೊಡದೆ ನುಣಿಚಿಕೊಳ್ತಾರೆ. ಆದರೆ ಮೊಟ್ಟ ಮೊದಲ ಸಲ ಶಿಕ್ಷಣ ಸಚಿವರ ಜೊತೆ ಒಬ್ಬ ಪೋಷಕರು ಮಾತಾಡ್ತಾ ಇದ್ರು. ಅವರ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ತನ್ವೀರ್ ಸೇಠ್ ಅವರಿಗೆ ಸಾಧ್ಯ ಆಗಲಿಲ್ಲ.